ಸ್ವಸ್ತ್ಯಸ್ತು ಸತಾಂ ಅಶೇಷ ಭಾಗವತದ ಪ್ರೋಷ್ಠಪದಿಯ ಜ್ಞಾನಗಂಗೆಯಲ್ಲಿ ಅವಭೃತ ಸ್ನಾನ ಮಾಡುವಂತಹ ಸುಯೋಗವನ್ನ ಹರಿವಾಯು ಗುರುಗಳು ನೀಡಿದ್ದಾರೆ. ಇವತ್ತು ಆ ಪ್ರೋಷ್ಠಪದಿ ಮಂಗಳ ಮಹೋತ್ಸವ. ಅದರ ಅರ್ಥ ನಾವೆಲ್ಲರೂ ಶ್ರೀಮದ್ ಭಾಗವತದ ಜ್ಞಾನಗಂಗೆಯಲ್ಲಿ ಅವಭೃತ ಸ್ನಾನ ಮಾಡುವಂತಹ ಅತ್ಯಂತ ಪುಣ್ಯ ಪರ್ವಕಾಲ, ದೊಡ್ಡ ಸುಕೃತ. ಯಾಕೆ ಅಂದ್ರೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದು ಅಂದ್ರೆ ಮಹಾಪುಣ್ಯದ ಕೆಲಸ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸನ್ನಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿಹಿ. ವೇದವ್ಯಾಸ ರೂಪಿಯಾಗಿ ಭಗವಂತ ಉತ್ತಮವಾದಂತಹ ಈ ಭಾಗವತ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟ. ಯಾಕೆ ಬರದ ಅಂತಂದ್ರೆ ನಿಶ್ರೇಯಸಾಯ ಲೋಕಸ್ಯ, ಜಗತ್ತಿಗೆ ಉಂಟಾಗಲಿ, ಎಲ್ಲ ಸಜ್ಜನರು ಧನ್ಯತೆಯನ್ನ ಪಡೆಯಲಿ ಎಂಬುದಾಗಿ ತಿಳಿದು ತದಿದಂ ಗ್ರಾಹಯಾಮಾಸ ಶ್ರುತಂ ಆತ್ಮವತಾವರಂ. ಈ ಭಾಗವತ ಜ್ಞಾನಗಂಗೆಯಲ್ಲಿ ಮಿಂದು ಪುನೀತರಾಗಲಿ ಅಂತ ನಾನು ರಚನೆ ಮಾಡಿದ್ದೇನೆ ಅಂತ ವೇದವ್ಯಾಸ ದೇವರು ಭಾಗವತ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ತದಿದಂ ಗ್ರಾಹಯಾಮಾಸ, ಸಜ್ಜನರೆಲ್ಲರೂ ಕೂಡ ಇದನ್ನ ಅವಶ್ಯವಾಗಿ ಸ್ವೀಕಾರ ಮಾಡಲಿ. ಯಾಕೆ? ಇದನ್ನ ಅವರು ಶ್ರವಣ ಮಾಡಿದ್ರೆ ಅವರ ಆತ್ಮೋದ್ಧಾರಕ್ಕೆ ಇದು ಕಾರಣವಾಗತ್ತೆ ಎಂಬುದಾಗಿ ತಿಳಿಸಿರೋದ್ರಿಂದ ಮುಂದೆ ಭಾಗವತದಲ್ಲಿ ಬರಬಹುದಾಗಿರ್ತಕ್ಕಂತಹ ಅನೇಕ ಭಾಗವತ ಧರ್ಮಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನಿಗಳು ಹೇಗಿರ್ತಾರೆ ಅಂಥೇಳಿ, ಸಜ್ಜನರ ಲಕ್ಷಣ ಏನು ಅಂತ ತಿಳಿಸಿಕೊಡುವಾಗ ಅವರು ಮಹತಾಂ ಬಹುಮಾನೇನ ಹೀನಾನಾಂ ಅನುಕಂಪಯ ಮೈತ್ರ್ಯಾಚೈವ ಆತ್ಮತುಲ್ಯೇಶು ಭಗವಾನ್ ಸಂಪ್ರಸೀದತಿ ಅಂತಿದ್ದಾರೆ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ದಯೆ, ಸ್ನೇಹ, ಸೇವಾ ಅನ್ನುವಂತಹ ಈ 3 ಗುಣಗಳನ್ನ ಅಳವಡಿಸಿಕೊಳ್ಬೇಕು ಅಂತ. ದೊಡ್ಡವರಲ್ಲಿ ಸೇವಾ ಮನೋಭಾವನೆ, ಸಮಾನರಲ್ಲಿ ಸ್ನೇಹ, ಇನ್ನು ಅಧಮರಲ್ಲಿ ದಯೆ. ಈ 3 ನಮಗಿರಬೇಕು. ದೊಡ್ಡವರಲ್ಲಿ ಸೇವಾ, ಸಮಾನರಲ್ಲಿ ಸ್ನೇಹ ಮತ್ತು ನಮಗಿಂತ ಅಧಮರಲ್ಲಿ ದಯೆ, ಅನುಕಂಪ. ಇನ್ನು ಶೌಚ ಅನ್ನತಕ್ಕಂಥದ್ದು ಇದು ಹೇಳ್ತಾ ಇದ್ದಾರೆ 6ನೆಯ ಭಾಗವತ ಧರ್ಮ ಅಂತ. ಏನು ಶೌಚ ಅಂದ್ರೆ? ಶೌಚ ಅಂದ್ರೆ ಕರ್ಮ ಸ್ವಸಂಗ ಶೌಚಂ ಎಂಬುದಾಗಿ. ಅಂದ್ರೆ ನಾವು ಮಾಡ್ತಕ್ಕಂತಹ ಆ ಪ್ರತಿಯೊಂದು ಕರ್ಮವು ನಿಷ್ಕಾಮ ಕರ್ಮವಾಗಬೇಕು. ನಿಷ್ಕಾಮನೆಯಿಂದ ಆಚರಿಸಿದಂತಹ ಪ್ರತಿಯೊಂದು ಕರ್ಮ ಅದು ಶೌಚ ಅಂತ ಕರೆಸಿಕೊಳ್ಳುತ್ತೆ. ಅಂದ್ರೆ ಆ ಕರ್ಮ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಫಲವನ್ನು ಅಪೇಕ್ಷಿಸದೆ ಮಾಡುವಂತಹ ಕರ್ಮಕ್ಕೆ ಶೌಚ ಅಂತ ಹೇಳ್ತಾರೆ. ಇನ್ನು ತಪಸ್ಸು ಅಂದ್ರೆ ಏನು? ಕಾಮತ್ಯಾಗ ಪರಂ ತಪಃ. ಯಾವುದೇ ಕಾಮನೆಗಳನ್ನ ಇಟ್ಟುಕೊಳ್ಳದೆ ನಾವು ನಿರ್ಲಿಪ್ತರಾಗಿ ಮನಸ್ಸನ್ನ ಪರಮಾತ್ಮನಲ್ಲೇ ಕೇಂದ್ರೀಕರಿಸಿ ನಿಷಿದ್ಧ ಕರ್ಮಗಳಲ್ಲಿ ನಮ್ಮ ಮನಸ್ಸು ಚಲಿಸದಂತೆ ನಿಗ್ರಹ ಮಾಡ್ತಕ್ಕಂಥದ್ದೇ ತಪಸ್ಸು. ಆಲೋಚನೆ, ಪರಮಾತ್ಮನ ನಿರಂತರ ಚಿಂತನೆಯನ್ನ ಮಾಡ್ತಕ್ಕಂಥದ್ದೇ ತಪಸ್ಸು ಅಂತ. ಇನ್ನು ತಿತಿಕ್ಷಾ ದುಃಖ ಸಮ್ಮರ್ಧ. ಅಂದ್ರೆ ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಏಕಪ್ರಕಾರವಾಗಿ ನಾವು ನಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಳ್ತಕ್ಕಂಥದ್ದಕ್ಕೆ ತಿತಿಕ್ಷಾ ಅಂತ ಹೇಳ್ತಾರೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ನಿಖಿಲಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ಪರದೇವನೆ ನಿನ್ನ ಲೀಲಾ ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ. ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ. ಇದನ್ನೇ ದಾಸರಂದಿದ್ದು, ಪರರಾಪೇಕ್ಷೆಯ ಬಿಡಿಸಿ ನಿರಂತರ ಪರಗತಿ ಪಥ ತೋರೋ ಪಾಂಡುರಂಗ. ನಮ್ಗೆ ಯಾವಾಗ್ಲೂ ಇನ್ನೊಬ್ಬರದೇ ಚಿಂತೆ, ನಮ್ ಚಿಂತನೆ ಇಲ್ಲ ನಮಗೆ. ಇದ್ಯಾಕೆ ಹೀಗೆ? ನೋಡಿ, ಒಂದು ಒಳ್ಳೆ ವಸ್ತ್ರ ಹುಟ್ಟಿದ್ವಿ ಅಂತ ಇಟ್ಕೊಳ್ಳಿ, ಅದು ನಮಗೆ ಸಂತೋಷವಾಗೇ ಇದೆ.
ಹೊಸ ವಸ್ತ್ರ, ನೂತನ ವಸ್ತ್ರವನ್ನು ಧರಿಸಿದ್ದೇವೆ. ಕನ್ನಡಿ ಮುಂದೆ ಅರ್ಧ ಗಂಟೆ ನಿಂತು ಮೇಕಪ್ ಮಾಡ್ಕೊಂಡ್ಮೇಲೆ ಚೆನ್ನಾಗೇ ಇದ್ದೀವಿ ಅಂತ. ಹೊರಗಡೆ ಹೋದಾಗ ಯಾರೋ ಏನೋ ಸುಮಾರಾಗಿದೆ ಅಂದುಬಿಟ್ರೆ ಮುಗೀತು ಕೆಲಸ. ಏನೋ ಅದು ಹೌದು ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ಅಂದ್ರೆ ನಮ್ಮದು ಅಂತ ಯಾವುದೂ ಇಲ್ವಾ, ಎಲ್ಲವೂ ಪರರದೇ. ಅದಕ್ಕೆ ಮನುಷ್ಯ ಯಾವಾಗ ತನ್ನ ಆ ಆಲೋಚನೆಯನ್ನ ಪರರಿಗೆ ಒಪ್ಪಿಸಿ ಬಿಡ್ತಾನೋ ಇದೇ ದುಃಖಕ್ಕೆ ಕಾರಣವಾಗ್ತಕ್ಕಂಥದ್ದು. ಎಂದೂ ಕೂಡ ಪರರ ಅಪೇಕ್ಷೆ ಇಟ್ಕೋಬಾರ್ದು, ಆಯ್ತಾ? ಯಾವಾಗಲೂ ನಮ್ಮ ಮನಸ್ಸನ್ನ ನಿಯಂತ್ರಿಸಿಕೊಂಡು ಆತ್ಮೋದ್ಧಾರದ ಪಥದಲ್ಲಿ ನಡೆಯುವ ಪ್ರಯತ್ನ ನಮ್ಮದಾಗಬೇಕು. ಅಲ್ಲಿ ಮನಸ್ಸಿಗೆ ಖೇದ ಉಂಟಾದಾಗ ಅವೆಲ್ಲವನ್ನು ಪರಮಾತ್ಮನಿಗೆ ಒಪ್ಪಿಸಿ ಅದನ್ನ ಏಕಪ್ರಕಾರವಾಗಿ ನಾವು ಧೃತಿಗೆಡದೆ ನಿಯಂತ್ರಿಸುವುದೇ ತಿತಿಕ್ಷಾ. ಇನ್ನು ಮೌನ, ಇದೊಂದು ತಮಾಷೆ ವಿಷಯ. ಪ್ರಾಚೀನಕಾರರು 7 ಸಂದರ್ಭದಲ್ಲಿ ಮೌನ ವಹಿಸಬೇಕು ಅಂತ ಹೇಳಿದ್ರು. ಆಮೇಲೆ ಅವರಿಗೆ ಗೊತ್ತಾಗೋಯ್ತು ಏನಂತ, ಇದು ಸಾಧ್ಯವಿಲ್ಲ ಅಂತ. ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಿದ್ರು. 7 ಸಂದರ್ಭಗಳಲ್ಲಿ ಬೇಡಪ್ಪ, 3 ಸಂದರ್ಭದಲ್ಲಾದ್ರೂ ಮೌನವಾಗಿರ್ರಿ ಅಂತ. ಮೊದಲನೇದ್ದು ಯಾವುದು? ಸ್ನಾನ ಕಾಲೇ. ಎರಡನೇದ್ದು ಪೂಜಾ ಕಾಲೇ. ಇನ್ನು 3ನೇದ್ದು ಭೋಜನ ಕಾಲೇ. ಅದಕ್ಕೆ ನಮ್ಮ ಶಾಸ್ತ್ರಕಾರನೇ ಪ್ರಶ್ನೆ ಮಾಡಿದ್ರು, ಅಲ್ಲ ನಮಗೆ ಮಾತಿಗೆ ಅವಕಾಶ ಇರೋದೇ ಈ 3 ಹೊತ್ತಲ್ಲಿ, ನೀವು ಆವಾಗಲೇ ಮೌನವಾಗಿರೋದ್ರೆ ಹೇಗೆ ಸಾಧ್ಯ? ಯಾವಾಗಲೂ ಈ 3 ಕಾಲದಲ್ಲಿ ನಾವು ಮೌನ ವಹಿಸದೆ ಹೋದ್ರೆ ಏನಾಗತ್ತೆ? ಸ್ನಾನ ಕಾಲದಲ್ಲಿ ಮೌನ ವಹಿಸದೆ ಹೋದ್ರೆ ಗ್ರಾಮ್ಯ ಗೀತೆಗಳು ಆವಾಗಲೇ ಬಾಯಿಗೆ ಬರುತ್ತೆ, ಹುಡುಗಾಡಿಯನ್ನು ಹೊಡ್ಕೊಳ್ಳೋಣ, ಆಯ್ತಾ? ಕೆಲವರು ಇರ್ತಾರೆ, ಅವ್ರು ಸ್ನಾನಕ್ಕೆ ಹೋದಾಗ್ಲೇ ಹಾಡೋದು, ಬೇರೆ ಕಾಲದಲ್ಲಿ ಹಾಡು ಅಂದ್ರೂ ಬಾಯಿ ಬಿಡಲ್ಲ, ಅಂಥವ್ರಿದ್ದಾರೆ. ಆದ್ರಿಂದ ಆ ಸಂದರ್ಭದಲ್ಲಿ ಮೌನ ವಹಿಸ್ಲಿಲ್ಲ, ಗ್ರಾಮ್ಯ ಗೀತೆಗಳನ್ನು ಇನ್ನೇನೋ ಹಾಡ್ತಾ ಕೂತ್ರೆ ಅನಾರೋಗ್ಯ ಬರುತ್ತೆ, ವರ್ಚಸ್ಸೆಲ್ಲ ಹೊರಟು ಹೋಗುತ್ತೆ, ದೇಹದ ವರ್ಚಸ್ಸೆಲ್ಲ ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಸ್ನಾನ ಕಾಲದಲ್ಲಿ ಗಂಗೆ ಚ ಯಮುನೆ ಚೈವ ಅಂತ ನದ್ಯಾಭಿಮಾನಿ ದೇವತೆಗಳನ್ನ ಚಿಂತಿಸಿಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆ ವರ್ಚಸ್ವಿ ತೇಜಸ್ವಿ ಆಗ್ತಾರೆ. ಇನ್ನು ಪೂಜಾ ಕಾಲದಲ್ಲಿ ಕೆಲವರಂತೂ ನೋಡಿ, ಪೂಜೆಗೆ ಹೋಯ್ತು, ಪೂಜೆಗೆ ಈಗ ತೆರಳಬೇಕು, ಸ್ನಾನಕ್ಕೆ ಹೋಗಿದ ತಕ್ಷಣ 4 ತಮ್ಗೆ ತಲೆ ಮೇಲೆ ಬಿದ್ದಿದ ತಕ್ಷಣ ಶುರುವಾಗತ್ತೆ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ಇದು ಮುಂದುವರೆದ್ರೆ ಪ್ರಯೋಜನ, ಇದು ಮುಂದುವರೆದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಏನಾಗತ್ತೆ, ನಮ್ಮ ಮೌನ ನೋಡಿ ಹೆಂಗಿರುತ್ತೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ಹಾಲ್ನವನ್ ಬಂದೇನೆ, ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ದೇವ್ರ ಪಾತ್ರೆ ತೊಳೆದಿಟ್ಟಿದ್ಯಾನೆ, ಸೊಡಗಾಡೆ ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ಮುಂದೆ ಹೋಗೋದಿಲ್ಲ, ಅಲ್ಲೇ ಇರುತ್ತದೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ. ಅವ್ನು ನೋಡಿ 3 ದಿನ ಆಯ್ತು ತರಕಾರಿಯನ್ನು ಬಂದು ಹೊಡ್ಕೋತಾ ಇದ್ದಾನೆ, ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್, ಅಲ್ಲೇ ಇರುತ್ತೆ, ಮುಂದೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಇದು ನಮ್ಮ ಮೌನಾಚರಣೆ ನೋಡ್ರಿ. ಸ್ನಾನಕ್ಕೆ ಹೋದಾಗ ನಮಗೆ ಅನ್ಯ ವಿಷಯದಲ್ಲಿ ಮನಸ್ಸು ಹೋಗಬಾರ್ದು, ಪರಮಾತ್ಮನ ಚಿಂತನೆ ಬರಬೇಕು. ಪೂಜಾ ಕಾಲದಲ್ಲಂತೂ ನಮಗೆ ವಿಶೇಷವಾಗಿರ್ತಕ್ಕಂತಹ ಮೌನ ನಾವು ವಹಿಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಏನು ಮೌನ ಅದನ್ನು ನೋಡೋಣ. ಭೋಜನ ಕಾಲದಲ್ಲಂತೂ ಮಾತೇ ಆಡಬಾರ್ದು. ಪೂಜಾ ಕಾಲದಲ್ಲಿ ನಾವೇನಾದ್ರೂ ಮಾತಾಡಿದ್ರೆ ನಮಗೆ ಅನಾರೋಗ್ಯ ಬರುತ್ತೆ. ಇನ್ನು ಭೋಜನ ಕಾಲದಲ್ಲಿ ಮಾತನಾಡಿದ್ರೆ ಆಯುಷ್ಯವೇ ಹರಣವಾಗುತ್ತೆ. ಅದರಿಂದಾಗಿ ಈ 3 ಸಂದರ್ಭದಲ್ಲಾದ್ರೂ ಮಾತನಾಡಬೇಡ್ರಿ ಅಂದ್ರು. ಹಾಗಾದ್ರೆ ಮೌನ ವಹಿಸೋದು ಅಂದ್ರೆ ಅರ್ಥ ಏನು? ಮಾತೇ ಆಡದೇ ಇರೋದು ಅಂತ ಅರ್ಥ ಅಲ್ಲ. ಭಗವಂತನ ವಿಷಯ ಬಿಟ್ಟು ಅನ್ಯ ಲೌಕಿಕ ಮಾತುಗಳನ್ನ ಆಡದೇ ಇರೋದೇ ಮೌನ ವಹಿಸೋದು ಅಂತ ಅರ್ಥ. ಕೆಲವರು ಆ ಮೌನವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಬಹಳ ಫಜೀತಿಗೊಳಗಾಗ್ತಾರೆ. ಯಾಕೆ ಗೊತ್ತಾ? ಕೈ ಸನ್ನೆ ಬಾಯಿ ಸನ್ನೆ, ಅಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಎಷ್ಟೋ ಬಾರಿ ಹೀಗೆ ಆಗ್ತಾ ಇತ್ತು. ಈ ಮೌನಗೌರಿ ವ್ರತ ಅಂತ ಮಾಡ್ತಾರೆ ಕೆಲವು, ಆಯ್ತಾ? ಅದು ಮಾಘ ಮಾಸದಲ್ಲಿ ಮೌನಗೌರಿ ವ್ರತ ಅಂತ 1 ತಿಂಗಳು ಮಾತಾಡಲ್ಲ. ಅಂದ್ರೆ ಬೆಳಗ್ಗೆ ಸ್ನಾನ ಆದ ನಂತರದಲ್ಲಿ ಊಟವಾಗೋ ತನಕ ಮಾತಿಲ್ಲ, ಮೌನಗೌರಿ ವ್ರತ, ಆಯ್ತಾ? ಆಗೇನಾಗಿರುತ್ತೆ, ಪದಾರ್ಥಗಳು ತೆಕ್ಕೋಬೇಕು, ಯಾರು ಕೊಡೋರಿರಲ್ಲ, ಕಣ್ಸನೆ ಅಂತ ಏನು ಅವ್ರು ಹಿಂಗಂದ್ರೆ ಈ ಬಾಯಲ್ಲಿ ಹೇಳಿದ್ರೆ ಅರ್ಥವಾಗಲ್ಲ, ಕಣ್ಸನ್ನೆ ಮುನ್ಸನೆ ಮಾಡಿದ್ರೆ ಏನ್ ಅರ್ಥವಾಗ್ಬೇಕು?
ಈ ಫಜಿತಿಗಳು ಒಳಗಾಗ್ಬೇಕಾಗತ್ತೆ. ಅಂದ್ರೆ ಅರ್ಥ ಏನು? ದೈವಿಕವಾದ ದೇವತಾ ಸಂಬಂಧಿಯಾದಂತಹ ವ್ಯವಹಾರ ಮಾತುಕತೆಗಳನ್ನ ಮಾಡಿದ್ರೆ ಮೌನ ಮುರಿದಂತೆ ಆಗೋದಿಲ್ಲ. ಅದು ಬಿಟ್ಟು ಲೌಕಿಕ ಕಾಳಹರಟೆಯನ್ನ ಹಚ್ಚಿದಾಗ ಮೌನ ಮುರಿದಂತೆ ಅಂತ ಅದರ ಅಭಿಪ್ರಾಯ. ಆಯ್ತಾ? ಇನ್ನು ಸ್ವಾಧ್ಯಾಯ ಅಂತಾರೆ. ಅದ್ಯಾವ್ದದು ನೋಡಿ, ಒಬ್ಬ ವೇದಾಧ್ಯಯನ ಮಾಡಿರ್ತಕ್ಕಂಥವನಿದ್ದ. ಒಮ್ಮೆ ಏನಾಯ್ತು, ಜ್ಞಾನಿಗಳೊಬ್ರು ಅವನ ಹತ್ರ ಹೋಗಿ ಕೇಳಿದ್ರು, ನೀವು ವೇದಾಧ್ಯಯನ ಮಾಡಿದ್ದೀರಿ ಅಂತ ತಿಳಿದಿದ್ದೀನಿ, ಏನ್ ಅಧ್ಯಯನ ಮಾಡಿದ್ದೀರಿ ಅಂತ ಜ್ಞಾನಿಗಳು ಕೇಳಿದ್ರು. ಇವನಂದ, ನಾನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ಎಲ್ಲ ಇತಿಹಾಸ ಪುರಾಣಗಳನ್ನೆಲ್ಲ ನಾನು ಅಧ್ಯಯನ ಮಾಡಿದ್ದೇನೆ ಅಂತ ಬಹಳ ಬಹಳ ತಾನು ಹೆಮ್ಮೆಯಿಂದ ಹೇಳಿಕೊಂಡ. ಜ್ಞಾನಿಗಳು ಕೇಳಿದ್ರು, ಹೌದು ಅಧ್ಯಯನ ಮಾಡಿದ್ದೀರಪ್ಪ, ಋಗ್ಯಜು ಸಾಮ ಅಥರ್ವ ವೇದ ಎಲ್ಲ ಅಧ್ಯಯನ ಮಾಡಿದ್ದೀರಾ, ಆ ವೇದಗಳ ಅರ್ಥವನ್ನೇನಾದ್ರು ತಿಳಿದಿದ್ದೀರಾ ಅಂತ ಕೇಳಿದ್ರು. ಇವನಿಗೆ ಆಗ ಅರ್ಥ ಆಯ್ತು, ಕೇವಲಂ ಶಬ್ದವಿದೇವನ್ ಆತ್ಮವಿದ್ ಅಂದ್ರೇನು? ಕೇವಲ ವೇದಗಳನ್ನ ಉರು ಹೊಡೆದು ಅದನ್ನ ಪಠಿಸೋದು ಜ್ಞಾನವಲ್ಲ, ಅದರ ಅರ್ಥ ವಿವೇಚನೆ, ಅದರ ಅರ್ಥ ಚಿಂತನೆಯನ್ನ ಮಾಡತಕ್ಕಂಥದ್ದು ನಿಜವಾದ ವಿದ್ಯಾ. ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ, ಒಂದು ಮಾತಿದೆ ಪ್ರಸಿದ್ಧವಾದದ್ದು, ವೇದ ಭಾರ ಭರಾಕ್ರಾಂತಹ ಸವೈ ಬ್ರಾಹ್ಮಣ ಗರ್ದಭಃ ಅಂತ. ಕೇವಲ ಆ ವೇದಗಳೆಂಬಂತಹ ಹೊರೆಯನ್ನು ಹೊತ್ತಿರತಕ್ಕಂತಹ ಗರ್ದಭ, ಈ ಬ್ರಾಹ್ಮಣ ಯಾರು? ಅವನು ಬ್ರಾಹ್ಮಣನಲ್ಲ, ಗರ್ದಭ ಕತ್ತೆಗೆ ಸಮಾನ. ಈ ಕತ್ತೆಗೆ ಅದೇನು ಹೊರಿಸಿದ್ರು ಬರುತ್ತೆ, ಇವನಿಗೆ ಆ ವೇದಗಳ ಮಹತ್ವ ಗೊತ್ತಿಲ್ಲ, ಸುಮ್ಮನೆ ವೇದದ ಹೊರೆಯನ್ನ ಕುತ್ತಿಗೆ ಮೇಲೆ ಹೊತ್ತುಕೊಂಡಿದಂತ. ಇಷ್ಟು ನಿಷ್ಠುರವಾಗಿ ಶಾಸ್ತ್ರಕಾರರು ಹೇಳ್ತಾರೆ. ಅದರಿಂದಾಗಿ ವೇದಾರ್ಥ ಚಿಂತನೆ ಮಾಡತಕ್ಕಂಥದ್ದು ನಿಜವಾದ ಸಾಧನೆ ಸ್ವಾಧ್ಯಾಯ ಅಂದ್ರು. ಅದರಿಂದ ಶಬ್ದ ಸಿಹಿ ಬ್ರಹ್ಮಣ ಯೇಷ ಪಂಥಾಹ ಯನ್ನಾಮ ಭಿರ್ ಧ್ಯಾಯತಿ ಧೀರಪಾರ್ಥೈ ಪರಿಭ್ರಮನ್ ತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ ಅಂದ್ರು ಭಾಗವತಕಾರ. ಇಲ್ಲಿ ನೋಡಿ, ನಾವು ಹೋಮ ಮಾಡುವಾಗ ಇಂದ್ರಾಯ ಸ್ವಾಹ ಇಂದ್ರಾಯದನ್ನ ಮಮ, ಅಗ್ನಯ ಸ್ವಾಹ ಅಗ್ನಯದನ್ನ ಮಮ ಅಂತ ಇಲ್ಲಿ ಆಯಾಯ ದೇವತಾಕವಾಗಿರತಕ್ಕಂತಹ ಆಹುತಿಗಳನ್ನ ಕೊಟ್ಟು ಹೋಮಿಸ್ತೇವೆ. ಇಲ್ಲೇನು ಅಂದ್ರೆ, ಇಂದ್ರಾಯ ಸ್ವಾಹ ಅಂದ್ರೆ ಇಂದ್ರದೇವರು ನಮಗೆ ಫಲಪ್ರದರೋ, ಅಗ್ನಯೇ ಸ್ವಾಹ ಅಂದ್ರೆ ಅಗ್ನಿದೇವರು ಫಲಪ್ರದರೋ? ಯಜ್ಞದ ಭೋಕ್ತೃ ಯಾರು? ನಿಜವಾದ ಭೋಕ್ತೃ ಪರಮಾತ್ಮ ಎಂಬುದಾಗಿ ತಿಳಿಯದೆ ಕೇವಲ ಅನ್ಯ ದೇವತಾಕವಾಗಿರತಕ್ಕಂಥ ಈ ಹೋಮಗಳನ್ನ ಮಾಡಿ ಅವರಿಂದ ಪುರುಷಾರ್ಥವನ್ನ ನಾವು ಪಡಿತೇವೆ ಅಂತಂದ್ರೆ ಪುನಃ ಸಂಸಾರ ಚಕ್ರದಲ್ಲೇ ಬೀಳ್ತೇವೆ ಅಂತ. ಆದ್ರಿಂದ ಈ ಎಲ್ಲ ಯಜ್ಞ ಯಾಗಾದಿಗಳು ಅದು ಸಾಧಕವಾಗಬೇಕು ಅಂತಂದ್ರೆ ಇವೆಲ್ಲವೂ ಕೂಡ ಪರಮಾತ್ಮನ ಪರವಾಗಿ ಎಂಬುದಾಗಿ ತಿಳಿದಾಗ ಮಾತ್ರ ಅದು ಸಾರ್ಥಕ ಅಂತ ಹೇಳಿ, ಶಬ್ದಗಳು ಮೇಲ್ನೋಟಕ್ಕೆ ಅದು ತತ್ತದ್ದೇವತಾಕವಾದದ್ದು ಆದರೂ ಕೂಡ, ತತ್ತದ್ದೇವತೆಗಳನ್ನ ಅದು ಪ್ರತಿಪಾದಿಸಿದ್ರೂ ಕೂಡ ಅಮುಖ್ಯ ವೃತ್ಯ ಅಂತ ತಿಳಿದುಕೊಂಡು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಅದು ತಿಳಿಸಿಕೊಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದೇ ನಿಜವಾದ ಯಜ್ಞ. ಆಮೇಲೆ ಶಮೋ ದಮಃ ತಪಃ ಶೌಚಂ ಕ್ಷಾಂತಿ ಆರ್ಜವಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ ಅಂತಂದ್ರು. ಶಮಃ ಮನ್ನಿಷ್ಠತಾ ಬುದ್ಧೇಹೇ, ದಮ ಇಂದ್ರಿಯ ನಿಗ್ರಹ. ಶಮ ಅಂದ್ರೇನು? ಪರಮಾತ್ಮನಲ್ಲಿ ಮನಸ್ಸನ್ನ ನೆಲೆಗೊಳಿಸ್ತಕ್ಕಂಥದ್ದು. ಇನ್ನು ದಮ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಹೇಳಿ ಆಮೇಲೆ ಒಂದೊಂದನ್ನೇ ಹೇಳ್ತಾ ಹೋಗ್ತಾರೆ. ಯಾವ್ಯಾವುದು ಅಂದ್ರೆ ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೇನು ಅಂತ. ಹೀಗೆ ಆ ಜ್ಞಾನಿಗಳಾಗಿರ್ತಕ್ಕಂಥವು ಒಂದೊಂದನ್ನೇ ಭಾಗವತ ಧರ್ಮಗಳನ್ನ ತಮ್ಮಲ್ಲಿ ರೂಢಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ, ಮುಂದೆ ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದ್ರೆ ಜೀವನದಲ್ಲಿ ಕೆಲವೊಂದು ಪ್ರಕೃತಿಯಿಂದ ಪಾಠವನ್ನ ಕಲಿಬೇಕು ಅಂತ ಹೇಳ್ತಾರೆ. ಅದೇ ಅವಧೂತ ಗೀತಾ ಅಂತ ಪ್ರಸಿದ್ಧವಾಯಿತು. 24 ತತ್ವಗಳಿಂದ ಯಾವ ಯಾವ ಪಾಠ ಕಲಿತೆ ಅಂತ ಒಂದೊಂದನ್ನೇ ಹೇಳ್ತಾ ಹೋಗ್ತಾನೆ. ಇದು ಮತ್ತೆ ನೋಡೋಣ. ಆದ್ರೆ ಇಲ್ಲಿ ಮೊದಲು ಶ್ರೀಮದ್ ಭಾಗವತ ಏಕಾದಶ ಸ್ಕಂಧದಲ್ಲಂತೂ ಅದರಲ್ಲೂ ವಿಶೇಷವಾಗಿ ಒಂದು ತಾತ್ವಿಕ ಎಚ್ಚರಿಕೆಯನ್ನು ಕೊಡ್ತಾರೆ. ನಾವು ಕರ್ಮ ಮಾಡುವ ಪೂರ್ವದಲ್ಲಿ, ಕರ್ಮ ಮಾಡಿದ ಅನಂತರದಲ್ಲಿ 2 ಸಂದರ್ಭಗಳಲ್ಲೂ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಸಂಧಾನ ಬೇಕು. ಏನು ಅಂದ್ರೆ, ಕರ್ಮ ಮಾಡುವ ಪೂರ್ವದಲ್ಲಿ ಈ ಕರ್ಮ ಮಾಡುವ ಸ್ವಾತಂತ್ರ್ಯ ನನ್ನದಲ್ಲ ಎಂಬುದಾಗಿ ತಿಳಿದು
ಪರಮಾತ್ಮ ನನ್ನಲ್ಲಿ ನಿಂತು ಈ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ. ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ ತತ್. ನಾನು ಭಗವಂತ ಮಾಡಿಸಿದಂತೆ ಈ ಕರ್ಮಗಳನ್ನ ಮಾಡ್ತಾ ಇದ್ದೇನೆ ಅಂತ ತಿಳಿದು ಪರಮಾತ್ಮ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮಾಡಿದ ಮೇಲೆ ಕರೋಮಿ ಯದ್ಯತ್ ಸಕೋ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಅಂತ. ಇದು ಏಕಾದಶ ಸ್ಕಂದದ ಪ್ರಾರಂಭದಲ್ಲೇ ಜ್ಞಾನಿಗಳು ನಮಗೆ ಕೊಡ್ತಕ್ಕಂಥ ಒಂದು ವಿಶಿಷ್ಟವಾದ ಅನುಸಂಧಾನ. ತದನಂತರದಲ್ಲಿ ನೋಡಿ, ಗೀತಾ, ಅನೇಕ ಗೀತೆಗಳಿವೆ. ಭ್ರಮರ ಗೀತೆ ಇದೆ, ಶ್ರುತಿ ಗೀತಾ ಇದೆ, ಇವೆಲ್ಲವೂ ಇದೆ. ಅದರಲ್ಲಿ ಅವಧೂತ ಗೀತ ಅನ್ನತಕ್ಕಂಥ ಬಹಳ ವಿಶಿಷ್ಟವಾದದ್ದು. ಅಂದ್ರೆ ಉದ್ಧವರೇ ಅವಧೂತ ಚರ್ಯೆಯನ್ನ ಹೊಂದಿದವರು, ಅವರೇ ತಿಳಿಸಿಕೊಟ್ಟಂತಹ ಕಂಡುಕೊಂಡಂತಹ ಈ ಗೀತಾ ಅಂತ ಹೇಳಿ. ಮೊದಲು ಭೂಮಿಯಿಂದ ಪಾಠ ಕಲಿತೆ ಅಂತ. ಭೂಮಿಗೊಂದು ವಿಶಿಷ್ಟ ಗುಣ ಇದೆ, ಕ್ಷಮಯ ಧರಿತ್ರಿ ಎಂಬುದಾಗಿ ಹೆಸರು. ಅಂದ್ರೆ ನಾವು ಭೂಮಿ ಮೇಲೆ ಅನೇಕ ಅಪರಾಧಗಳನ್ನ ಮಾಡ್ತೇವೆ, ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತೇವೆ, ಓಡಾಡ್ತೇವೆ, ಇಷ್ಟೆಲ್ಲ ಅಪಚಾರಗಳನ್ನ ಮಾಡಿದ್ರೂ ದಯಾ ಅನ್ನುವಂತಹ ಗುಣ, ಕ್ಷಮ ಅನ್ನುವಂತಹ ಗುಣವನ್ನ ಹೊಂದಿದವಳು ಭೂಮಿ. ನಮ್ಮಲ್ಲೂ ಕೂಡ ಆ ದಯಾ ಅನ್ನುವಂತಹ ಗುಣ ಇರಬೇಕು. ಯಾಕೆ ಅಂದ್ರೆ ಅನೇಕ ದುರ್ಜನರು ನಮ್ಮಲ್ಲಿ ಅಪಚಾರವನ್ನ ಮಾಡ್ತಾನೆ ಇರ್ತಾರೆ, ಮೇಲಿಂದ ಮೇಲೆ ಮೇಲೆಂದ ಮೇಲೆ ನಮ್ಮನ್ನು ಅಪಚರಿಸ್ತಿರ್ತಾರೆ. ಆದ್ರಿಂದ ಅವರೆಲ್ಲರೂ ನಮ್ಮನ್ನು ಅಪಚರಿಸಿದಾಗ ಅವರಲ್ಲಿ ದಯೆ ಇರಲಿ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಪ್ರಾಣಿಗಳಿಂದ ಎಷ್ಟೇ ಘಾಸಿಗೊಳಗಾದರೂ ಕೂಡ ನಾವು ಎಂದೂ ಕೂಡ ಆ ಕ್ಷಮಾಗುಣವನ್ನ ಬಿಡಬಾರದು ಅನ್ನೋದನ್ನ ಭೂಮಿಯಿಂದ ಕಲಿತೆ ಅಂತಾರೆ. ಆಮೇಲೆ ಮುಂದೆ ವಾಯುವಿನಿಂದ, ಗಾಳಿಯಿಂದ ಪಾಠ ಕಲಿತೆ. ಇದೊಂದು ತಮಾಷೆ. ನಾವು ಉಸಿರಾಡ್ತಾನೆ ಇದೀವಿ ಹುಟ್ಟದಾಗಿಂದ, ಆಯ್ತಾ, ಗಾಳಿ ಕುಡಿತಾನೆ ಇದೀವಿ, ನಿತ್ಯದಲ್ಲೂ ಆ ಪ್ರಕ್ರಿಯೆ ನಡೀತಾನೆ ಇದೆ. ಆದ್ರೆ ವಾಯುವಿನಿಂದ ಏನು ಪಾಠ ಕಲೀಲಿಕ್ಕೆ ಸಾಧ್ಯ ಅಂದ್ರೆ ನೋಡಿ, ಉದ್ಧವರು ಹೇಳ್ತಾರೆ, ಈ ವಾಯು ನನಗೆ ಎರಡನೇ ಗುರು ಅಂತ. ಯಾಕೆ ಅಂದ್ರೆ ಇದರಲ್ಲಿ ಪ್ರಾಣವಾಯು ಮತ್ತು ಬಾಹ್ಯವಾಯು ಎಂಬಂತಹ ಎರಡು ವಿಧವಾದ ವಾಯುಗಳಿದ್ದಾರೆ. ಆ ಬಾಹ್ಯವಾಯು ಅದು ಹೇಗೆ ಅಂದ್ರೆ, ಯಾವುದಾದ್ರೂ ಒಂದು ಪದಾರ್ಥದ ಮೇಲೆ ಅದು ಹಾಸಿ ಬಂದಾಗ ಆ ವಸ್ತುವಿನ ದೋಷವನ್ನ ತಾನು ದುರ್ವಾಸನೆಯನ್ನ ಸ್ವೀಕಾರ ಮಾಡೋದಿಲ್ಲ. ಸಂಪರ್ಕ ಇದ್ರೂ ಕೂಡ ಇಲ್ಲದೆ ಇರೋ ರೀತಿಯಲ್ಲಿ ಬಂದಿರುತ್ತೆ, ಆಯ್ತಾ. ಇದರಿಂದ ನಾವೇನ್ ತಿಳಿತೇವೆ, ನಮಗೆ ಆಗಾಗ ದುರ್ಜನರ ಸಂಪರ್ಕ ಉಂಟಾಗುತ್ತೆ. ಆ ದುರ್ಜನರ ಸಂಪರ್ಕ ನಮ್ಮೊಟ್ಟಿಗೆ ಉಂಟಾದ್ರೂ ಕೂಡ ಆ ದುರ್ಜನರ ಪ್ರಭಾವ ನಮ್ಮ ಮೇಲೆ ಉಂಟಾಗದೆ ನಿರ್ಲಿಪ್ತವಾಗಿ ನಿರ್ವಿಕಾರರಾಗಿರಬೇಕು, ಲೇಪವನ್ನ ನಾವು ಹೊಂದಬಾರದು ಅನ್ನೋದನ್ನ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆಮೇಲೆ ಪ್ರಾಣವಾಯು ನಮಗೆ ವಿಶೇಷವಾಗಿರ್ತಕ್ಕಂಥ ಪಾಠವನ್ನು ತಿಳಿಸಿಕೊಡ್ತಾ ಇದೆ. ಏನದು? ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ನಾಲ್ಗೆ, ಮೂಗು, ಇವೆಲ್ಲ ಇಂದ್ರಿಯಗಳು ಯಾವಾಗ್ಲೂ ವೈಷಯಿಕ ವಿಷಯ ಪ್ರಪಂಚದಲ್ಲಿ ನಾಮುಂದು ತಾಮುಂದಂತ ಪೈಪೋಟಿ ಮೇಲೆ ಅದನ್ನ ಅನುಭವಿಸಬೇಕು ಅಂತ ಮುಂದಾಗ್ತವೆ. ಆದ್ರೆ ಏನಾಗುತ್ತೆ ಅಂದ್ರೆ ಈ ಪ್ರಾಣವಾಯು ಅದ್ಯಾವುದನ್ನು ಬಯಸೋದೇ ಇಲ್ಲ, ಆಯ್ತಾ. ಅದ್ರ ಕೆಲಸ ಏನು? ತಾನು ಉಸಿರಾಡೋದಷ್ಟೇ, ಅಷ್ಟೇ ಮಾಡುತ್ತದು. ಯಾಕೆ ಅಂತಂದ್ರೆ ಪ್ರಾಣವಾಯು ಕೆಲಸ ಈ ಜೀವನಲ್ಲಿ ಇದ್ದು ನಿತ್ಯ ಶ್ವಾಸೋಚ್ಛ್ವಾಸವನ್ನ ಮಾಡಿಸೋದಷ್ಟೇ. ಅಂದ್ರೆ ಏನು ಇದರ ಅರ್ಥ? ಜಗತ್ತಿನಲ್ಲಿ ಬೇಕಾದ ಜನ ಬೇಕಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಕಾರ್ಯ, ನಮ್ಮ ನಿಷ್ಠೆ ಏನಿದೆ, ನಮ್ಮ ಕರ್ತವ್ಯಗಳಷ್ಟೇ ನಮಗೆ ಪ್ರಧಾನವಾಗಬೇಕು. ಬೇರೆಯವರು ಮಾಡಿರತಕ್ಕಂತಹ ಯಾವ ಕಾರ್ಯಗಳು ನಮ್ಮ ಮೇಲೆ ಪ್ರಭಾವಿತವಾಗಬಾರದು ಅನ್ನೋದನ್ನ ನಾನು ಪ್ರಾಣವಾಯುವಿನಿಂದ ಕಲಿತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲವನ್ನು ವಸ್ತುತಸ್ತು ನಾವು ಶಾಂತಿ ಪರ್ವದಲ್ಲಿ ಕೇಳ್ತೇವೆ. ಭೀಷ್ಮಾಚಾರ್ಯರು ಇದನ್ನ ಧರ್ಮರಾಜನಿಗೆ ವಿಸ್ತಾರವಾಗಿ ಉಪದೇಶ ಮಾಡ್ತಾನೆ. ಆಗೊಂದು ತಮಾಷೆ ನಡೆಯುತ್ತೆ. ಯಾಕಂದ್ರೆ ಭೀಷ್ಮಾಚಾರ್ಯರು ಉಪದೇಶ ಮಾಡಕ್ ಹೊರಟಾಗ ದ್ರೌಪದಿ ಆ ಸಂದರ್ಭದಲ್ಲಿ ನಕ್ಕು ಬಿಡ್ತಾಳೆ. ಧರ್ಮರಾಜನಿಗೆ ಸಿಟ್ಟು ಬರುತ್ತೆ. ನಮ್ಮ ಕುಲದ ದೊಡ್ಡ ತಲೆ ಇವರು, ಪಿತಾಮಹರು, ಈಗ ವೇದನೆಯಲ್ಲಿದ್ದಾರೆ, ಶರತಲ್ಪದ ಮೇಲೆ ಮಲಗಿದ್ದಾರೆ, ರಕ್ತಸ್ರಾವ ಆಗ್ತದೆ. ಈ ವೇದನೆಯಲ್ಲೂ ನನಗೆ ಉಪದೇಶ ಮಾಡ್ತಾ ಇದ್ದಾರೆ. ಯಾಕೆ ಉದ್ಧಟತನ? ದ್ರೌಪದಿ ನಕ್ಕಿದ್ಯಾಕೆ? ಅದಕ್ಕೆ ದ್ರೌಪದಿ ಉತ್ತರ ಕೊಡೋದಿಲ್ಲ. ಭೀಷ್ಮಾಚಾರ್ಯ ಹೇಳ್ತಾರೆ, ನಾನೇ ಉತ್ತರ ಕೊಡ್ತೀನಿ. ಏನು ಉತ್ತರ? ದ್ರೌಪದಿಯ ನಗುವಿನ ಹಿಂದಿನ ರಹಸ್ಯ ನನಗೆ ಅರ್ಥ ಆಗಿದೆ. ಈಗ ಉಪದೇಶ ಮಾಡ್ತಾ ಇದ್ದೀರಲ್ಲ ನೀವು ಭೀಷ್ಮಾಚಾರ್ಯರೇ,
ಹಿಂದೆ ನಾನೊಂದು ಮಾತು ಕೇಳಿದೆ ಗೊತ್ತಾ? ನನ್ನ ವಸ್ತ್ರಾಪಹರಣ ಮಾಡಿದಾಗ ತುಂಬಿದ ಸಭೆಯಲ್ಲಿ ಭೀಷ್ಮಶ್ಚ ದ್ರೋಣಶ್ಚ ನಾಸ್ತಿ ಸತ್ವಂ ಅಂತ ಕೇಳಿದ್ದೆ ನಾನು. ಎಂತ ದಿಟ್ಟ ಮಹಿಳೆ ದ್ರೌಪದಿ. ಇಲ್ಲಿ ಯಾರಿಗೂ ಸತ್ವ ಗಂಡಸ್ಥಾನ ಇಲ್ವಾ, ಎಲ್ಲ ಹೊರಟೋಗಿದ್ಯಾ ಅಂತ ಕೇಳಿದ್ದೆ ನಾನು. ಆಗಿಲ್ಲದಂತಹ ಧರ್ಮ ಬುದ್ಧಿ, ಧರ್ಮದ ಜಾಗೃತಿ ಈಗ ಬಂತ ನಿಮಗೆ? ಈಗ ಉಪದೇಶ ಮಾಡ್ಲಿಕ್ಕೆ ಮಾತ್ರ ಪ್ರಕಟವಾಯ್ತಾ ಅನ್ನೋದು ದ್ರೌಪದಿಯ ನಗುವಿನ ಹಿಂದಿನ ರಹಸ್ಯ ಅಂತ. ಆಗ ಹೇಳ್ತಾರೆ, ತಾಯಿ ಅದಕ್ಕೆ ಕಾರಣ ಇದೆಯಮ್ಮ. ಹಿಂದೆ ನನಗೆ ಯಾಕೆ ಆ ಧರ್ಮ ಜಾಗರವಾಗಿರ್ಲಿಲ್ಲ ಅಂದ್ರೆ ಆ ದುಷ್ಟನ ರಣಕ್ ಬಿದ್ದಿದ್ನಲ್ಲ ತಾಯಿ, ಅದಕ್ಕೆ ಅವೆಲ್ಲವೂ ಸುಪ್ತವಾಗಿ ಹೋಗಿತ್ತು. ನನ್ನ ಎಲ್ಲ ವ್ಯಕ್ತಿತ್ವದಲ್ಲಿದ್ದಂತ ಉತ್ತಮ ಸಂಸ್ಕಾರಗಳು ಸದ್ವರ್ತನೆಗಳೆಲ್ಲ ನಶಿಸಿ ಹೋಗಿತ್ತು. ಈಗ ಆ ರಕ್ತ, ದುಷ್ಟ ರಕ್ತ ಏನಿದೆಯಲ್ಲ ಅದೆಲ್ಲ ಸ್ರವ ಆಗಿ ಹೋಗಿರೋದ್ರಿಂದ ನನ್ನ ಸಾತ್ವಿಕ ಚೇತನದ ಪುನರಾವೃತ್ತಿ ಆಗಿದೆ. ಅದಕ್ಕೋಸ್ಕರ ಈಗ ನಾನು ಧರ್ಮವನ್ನ ಉಪದೇಶ ಮಾಡ್ತಾ ಇದ್ದೇನೆ ಅಂತಾರೆ ಭೀಷ್ಮಾಚಾರ್ಯ. ಅರ್ಥ ಆಯ್ತಾ? ಆದ್ರಿಂದ ಇವೆಲ್ಲವನ್ನು ನಾವು ತಿಳಿತೇವೆ. ಕೆಲವೊಮ್ಮೆ ಆಗತ್ತೆ ನಮ್ಮಲ್ಲಿರ್ತಕ್ಕಂತಹ ಆ ಶುದ್ಧ ಸ್ವಭಾವಗಳು, ಸದ್ವರ್ತನೆಗಳು, ಸದಾಚಾರಗಳೆಲ್ಲ ಕೆಲವೊಮ್ಮೆ ನಶಿಸಿ ಹೋಗುತ್ತೆ. ಪ್ರಾರಬ್ಧ ಇರುತ್ತೆ, ದುಷ್ಟರ ಸಂಘ, ಏನೋ ಮಾಡಿ ಇಂಥ ಅಕೃತ್ಯವನ್ನ ಮಾಡಿರ್ತೇವೆ. ಆದ್ರೆ ಸಜ್ಜನರಾಗಿರತಕ್ಕಂಥವರು ಪಶ್ಚಾತ್ತಾಪ ರೂಪವಾದ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡು ಅದರಿಂದ ಬಹಿರ್ಭೂತರಾಗಿ ಸಾಧನೆಯ ಮಾರ್ಗದಲ್ಲಿ ನಡೆಯುವಂತವರಾಗ್ತಾರೆ ಅಂತ ಇಲ್ಲಿ ಹೇಳಿ ಮುಂದೆ ನೋಡಿ ಅನೇಕ ಪದಾರ್ಥಗಳಿಂದ ಪಾಠ ಕಲಿತಾರೆ. ಆಕಾಶ, ಆಕಾಶ ಅಂದ್ರೆ ಏನು? ಆಕಾಶ ಅಂದ್ರೆ ವಿಯತ್ ವಿಷ್ಣು ಪದಂಬಾಪಿ. ಆಕಾಶ ಅಂದ್ರೆ ಒಂದೇ ಅರ್ಥ, ಪರಮಾತ್ಮನ ಪಾದ ಅಂದ್ರೂ ಒಂದೇ ಅರ್ಥ. ಎರಡು ವ್ಯಾಪ್ತವಾದದ್ದು. ಆಕಾಶ ಅಂದ್ರೆ ಸ್ಪೇಸ್, ಅವಕಾಶ, ಎಲ್ಲ ಕಡೆ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು ಅಲ್ವಾ? ನೋಡಿ, ಗಾಳಿ ಬರ್ಲಿ, ಮೋಡ ಬರ್ಲಿ, ಏನೇ ಬರ್ಲಿ, ಅದು ವಿಕಾರಕ್ಕೆ ಒಳಗಾಗೋದೇ ಇಲ್ಲ. ಹೇಗೋ ಭಗವಂತನೂ ಹಾಗೆ. ಯಾವುದೇ ಪದಾರ್ಥದ ಒಂದು ಪ್ರಭಾವಕ್ಕೆ ಪರಮಾತ್ಮ ವಿಕಾರಕ್ಕೆ ಒಳಗಾಗುವನಲ್ಲ ಅನ್ನುವಂತಹ ತಾತ್ವಿಕ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ನಾವು ನಿರ್ಲಿಪ್ತರಾಗೋದನ್ನ ಕಲಿಬೇಕು. ಯಾವುದೇ ಪದಾರ್ಥದ ಸಂಪರ್ಕಕ್ಕೊಳಗಾದ್ರೂ ಕೂಡ ಅದರ ಲೇಪ ನಮಗಾಗದಂತೆ ಇರ್ಬೇಕು. ಕೆಲವರು ನೋಡಿ ಇರ್ತಾರೆ, ಅಂದವಾಗಿ ನಿರ್ಲಿಪ್ತವಾಗಿ ಕೂತು ಬಿಟ್ಟಿರ್ತಾರೆ, ಇವ್ರು ಹೊಡ್ಕೋತಿರ್ತಾರೆ, ಇಲ್ಲಿ ಪ್ರಾಣ ಹೋಗ್ತಾ ಇದೆ, ಇವ್ರು ನೋಡು ಕೂತೇ ಕೂತಿದ್ದಾರೆ ನಿರ್ಲಿಪ್ತವಾಗಿ ಅಂತ. ಅದು ಪುಣ್ಯನೇ. ಕೂತ್ಕೊಳ್ಳಕ್ಕೂ ಬಹಳ ಯೋಗ ಬೇಕು. ಅರ್ಥ ಆಯ್ತಾ? ಅಷ್ಟು ಸುಲಭ ಅಲ್ಲ ಅದು. ಯಾವುದನ್ನು ಅಂಟಿಸ್ಕೊಳ್ಳೋದಕ್ಕೆ ಪ್ರಪಂಚವೇ ಪ್ರಳಯ ಆಗ್ತಿದ್ರು ಏನ್ ಸಂಬಂಧ ಇಲ್ಲ ಅಂತ ಕೂತಿರ್ತಾರೆ ಇವ್ರು ಆರಾಮಾಗಿ. ಕೂತ್ಕೊಳ್ಳೋದು ಒಂದ್ ದೊಡ್ಡ ತಪಸ್ಸೆ. ಆಯ್ತಾ? ಅದಕ್ಕೂ ಜನ್ಮಾಂತರದ ಸುಕೃತ ಬೇಕು. ಆದ್ರೆ ಅದು ಗುಣ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಆಮೇಲೆ ನೀರಿನಿಂದ ಪಾಠ ಕಲಿತೆ ನೋಡಿ. ಇವೆಲ್ಲ ವಸ್ತುಗಳನ್ನ ನಾವು ಜೀವನದಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಅನುಸಂಧಾನಕ್ಕೆ ಬರಬೇಕು. ನೀರಿನಿಂದ ಏನ್ ಪಾಠ ಕಲಿತೆ ಅಂದ್ರೆ, ನೀರು ನಿರ್ಮಲತೆಗೆ ದ್ಯೋತಕವಾದದ್ದು, ಸ್ವಚ್ಛತೆಗೆ ದ್ಯೋತಕವಾದದ್ದು. ಅದು ನಮ್ಮ ಮನಸ್ಸಿದ್ದಂತೆ ನೋಡಿ. ನೀರಿನಲ್ಲಿ ಆ ನೀರು ಸ್ವಚ್ಛವಾದಾಗ ನಮ್ಮ ಪ್ರತಿಬಿಂಬ ಅಲ್ಲಿ ಚೆನ್ನಾಗಿ ಒಡಮೂಡುತ್ತೆ. ಆ ನೀರನ್ನ ಕದಡಿ ಬಿಟ್ಟಾಗ ನಮ್ಮ ಪ್ರತಿಬಿಂಬವು ಕದಡಿ ಹೋಗುತ್ತೆ. ಹೇಗೋ ನಮ್ಮ ಮನಸ್ಸಿನಲ್ಲಿ ನಾವು ಕಶ್ಮಲವನ್ನ ತುಂಬಿಕೊಂಡಾಗ ಪರಮಾತ್ಮನ ಚಿಂತನೆ ಆಗಲಿ, ಪರಮಾತ್ಮನ ಅನುಗ್ರಹವಾಗಲಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಆ ಮನಸ್ಸನ್ನ ನಾವು ಕಶ್ಮಲ ದೂರವಾಗಿ ನಿರ್ಮಲವಾಗಿರಿಸಿಕೊಂಡಾಗ ನೀರಿನಂತೆ ಅಲ್ಲಿ ಪರಮಾತ್ಮನ ಬಿಂಬ ಸಾಕ್ಷಾತ್ಕಾರಕ್ಕೆ ಅದು ಅನುಕೂಲವಾಗತ್ತೆ ಅನ್ನೋದನ್ನ ನೀರಿನಿಂದ ಕಲಿತೆ ಅಂತ ಹೇಳ್ತಾರೆ. ಆಮೇಲೆ ಏನಾಯ್ತು? ಅಗ್ನಿ. ಅಗ್ನಿ ಅದ್ ನೋಡಿ, ಅದು ಹುತಾಶನ ಅಂತ ಹೆಸರು. ಅದಕ್ಕೆ ಏನ್ ಹಾಕಿದ್ರು ನುಂಗು ಬಿಡುತ್ತೆ, ಎಲ್ಲವನ್ನು ಅಶನ. ಆಮೇಲೆ ಹುತ ಮಾಡಿಬಿಡುತ್ತೆ. ಸರ್ವಭುಕ್, ಏನ್ ಹಾಕಿದ್ರು ಇಂಥದ್ ಬೇಡ ಅನ್ನಲ್ಲ ಅಲ್ವಾ? ಅಗ್ನಿಯ ಸ್ವಭಾವ ಅದು. ಅಗ್ನಿ ಅಂದ್ರೆ ಜ್ಞಾನಿಗಳಿದ್ದ ಹಾಗೆ. ಜ್ಞಾನಿಗಳು ಅಗ್ನಿ. ಯಾಕೆ? ವೈಶ್ವಾನರೋ ಪ್ರವಿಶತಿ ಬ್ರಾಹ್ಮಣೋ ಅತಿಥಿರ್ ಗೃಹಾನ್ ಅಂತ ಕಠೋಪನಿಷತ್ತು ಹೇಳಿದಂತೆ ಅಗ್ನಿ ಸಮಾನರು ಜ್ಞಾನಿಗಳು. ಈ ಅಗ್ನಿ ನೋಡಿ, ಏನ್ ಹಾಕಿದ್ರು ಅದು ಹುತ ಮಾಡಿದಂತೆ ಜ್ಞಾನಿಗಳು ಅವರು ಎಲ್ಲಾ ನಮ್ಮ ಪಾಪಗಳನ್ನ ತಾವು ತಮ್ಮ ಆ ತಪಸ್ಸೆಂಬಂತಹ ಅಗ್ನಿಯ ಜ್ವಾಲೆಯಿಂದ ನಾಶ ಮಾಡ್ತಾರೆ. ಅದರಿಂದ ಜ್ಞಾನಿಗಳ ಪಾದವನ್ನ ಹಿಡಿದು ಉದ್ಧಾರ ಆಗ್ಲಿ ಅನ್ನೋದನ್ನ ಅಗ್ನಿಯಿಂದ ಕಲಿತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಚಂದ್ರನಿಂದ ಪಾಠ ಕಲಿತೆ. ಚಂದ್ರ ಏನ್ ತಿಳಿಸ್ಕೊಟ್ಟ? ವೃದ್ಧಿ ಹ್ರಾಸ. 15 ದಿವಸ ವೃದ್ಧಿ ಹೊಂದುತ್ತಾನೆ, 15 ದಿವಸ ಕ್ಷಯ ಹೊಂದುತ್ತಾನೆ. ಅಂದ್ರೇನು? ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಅಂದ್ರೆ ಅದು ದುಃಖದ ಮೊಟ್ಟೆ. ಬರೆದಿಟ್ಕೊಳ್ಳಿ. ಅಂದ್ರೆ ಸುಖ ಈಗ ಬಂದಿದೆ ಅಂದ್ರೆ ಮುಂದೆ
ಆ ಸುಖದ ಮೊಟ್ಟೆಯಲ್ಲೇ ದುಃಖ ಇದೆ. ಇನ್ನು ದುಃಖ ಅಂದ್ರೆ ಅದರೊಳಗಡೆ ಸುಖದ ಮೊಟ್ಟೆ ಇದೆ. ದುಃಖ ಆದ್ಮೇಲೆ ಸುಖ ನಮಗೆ ಪ್ರಾಪ್ತವಾಗತ್ತೆ. ಅದರಿಂದ ಸುಖ ಬಂದಾಗ ಹಿಗ್ಗಬೇಡಿ, ಮತ್ತೆ ದುಃಖ ಇದೆ. ದುಃಖ ಬಂದಾಗ ಕುಗ್ಬೇಡಿ, ಮತ್ತೆ ಪುನಃ ಸುಖ ಇದೆ ಅಂತ ಅರ್ಥ. ಹೀಗೆ ಚಂದ್ರನಿಂದ ಅದನ್ನು ಕಲಿತೆ, ಸೂರ್ಯನಿಂದ ಕಲಿತೆ. ಯಾಕೆ? ಈ ಸೂರ್ಯ ಏನ್ ಮಾಡ್ತಾನೆ, ಎಲ್ಲ ತನ್ನ ಕಿರಣಗಳನ್ನ ವಿಶೇಷವಾಗಿ ತಾನು ಸರ್ವತ್ರ ವ್ಯಾಪಿಸಿಕೊಂಡು ನೀರು ಅದೆಲ್ಲ ಅಂದ್ರೆ ನದಿಯಲ್ಲಿ, ಸರೋವರಗಳಲ್ಲಿ, ಬಾವಿಯಲ್ಲಿ ಇರ್ತಕ್ಕಂತಹ ನೀರನ್ನ ಮೋಡವಾಗಿರಿಸ್ತಾನೆ. ವಾಯುದೇವರು ಮಾಡ್ತಕ್ಕಂತಹ ಕಾರ್ಯ. ಆಮೇಲೆ ಪುನಃ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋದಿಲ್ಲ. ಅದನ್ನ ಏನ್ ಮಾಡ್ತಾನೆ, ಅದನ್ನ ಪುನಃ ಭೂಮಿಗೆ ಕೊಡ್ತಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಇದು ಅದರ ಅಭಿಪ್ರಾಯ. ಭಗವಂತ ಕೊಟ್ಟಿದ್ದನ್ನ ಭಗವಂತನ ಸೇವೆಗೆ ಉಪಯೋಗಿಸಿಕೊಳ್ಳಿ ಅಂತ. ಆಮೇಲೆ ಏನಾಯ್ತು, ಮುಂದೆ ಹೇಳ್ತಾರೆ, ಈ ಜೇನು ಹುಳು ತರ ಆಗಬಾರ್ದು ನಮ್ಮ ಜೀವನ ಅಂತ. ಈ ಜೇನು ಹುಳ ಏನ್ ಮಾಡತ್ತೆ ಗೊತ್ತಾ, ಸುಮ್ಮನೆ ಕೂಡಿಡುತ್ತೆ, ಎಲ್ಲ ಕೂಡಿಡುತ್ತೆ, ತಾನೇನು ಅನುಭವಿಸಿದೆ ಎಲ್ಲ ಹೋಗುತ್ತೆ. ಒಂದ್ಸರಿ ಆ ಜೇನು ಎಲ್ಲವನ್ನು ನಾಶ ಮಾಡ್ತಾರೆ, ಆ ಜೇನುತುಪ್ಪ ಸಂಗ್ರಹ ಮಾಡ್ತಾರೆ. ಒಂದೋ ಸಜ್ಜನರು ಅದನ್ನ ಭಗವಂತನಿಗೆ ಅಭಿಷೇಕ ಮಾಡಾದ್ರೂ ಕೃತಾರ್ಥರಾಗ್ತಾರೆ, ಇನ್ ಕೆಲವರು ಪೂರಿ ಮಾಡ್ತಾರೆ, ಲೊಟ್ಕಾಯಿಸ್ಕೊಂಡು ಹೊಡಿತಾರೆ. ಆದ್ರಿಂದಾಗಿ ಇಷ್ಟೇ. ಆದ್ರಿಂದಾಗಿ ಜೇನು ಹುಳ ನೋಡಿ ಬರೇ ಕೂಡಿಡೋದೇ ಬುದ್ಧಿ. ಬಿದ್ದ ಕಾಳಿಗೆ ಕಾಳು ಕೂಡಿ ಹಾಕುವುದೆಲ್ಲ ಹಾರಿ ಹೋಗುವ ಹೊಟ್ಟು, ಇದ್ದಾಗ ದಾನ ಧರ್ಮಂಗಳ ಮಾಡುವುದೇ ಕೈವಲ್ಯಕ್ಕೆ ಮೆಟ್ಟು. ಬಿದ್ದ ಕಾಳಿಗೆ ಕಾಳು ಕೂಡಿ ಹಾಕುವುದೆಲ್ಲ ಹಾರಿ ಹೋಗುವ ಹೊಟ್ಟು, ಇದ್ದಾಗ ದಾನ ಧರ್ಮಂಗಳ ಮಾಡುವುದೇ ಕೈವಲ್ಯಕ್ಕೆ ಮೆಟ್ಟು. ಹೊದ್ದಿರುವರ ಕಂಡಾಸೆಯ ಪಟ್ಟರೆ ಹೋಗುವಿಲಿ ಕೆಟ್ಟು, ಹೊದ್ದಿರುವರ ಕಂಡಾಸೆಯ ಪಟ್ಟರೆ ಹೋಗುವಿನಿ ಕೆಟ್ಟು. ಬುದ್ಧಿಹೀನರಿಗೆ ಪೇಳದಿರೆಲೋ ತತ್ವ ಸಾರ ಸುಂದರ ಗುಟ್ಟು, ಓ ನಂಬಿ ನೆಚ್ಚದಿರೆಲೋ ನರಲೋಕ ಸುಖವೆಂಬೋ ಅಂಬಲಿ ಪರಮಾನ. ಹಂಬಲಿಸುತ್ತಲಿರು ಹರಿಲೋಕಾನಂದವೆಂಬೋ ಪಿಯೂಷ ಪಾನ. ನಂಬಿ ನೆಚ್ಚದಿರೆಲೋ ನರಲೋಕ ಸುಖವೆಂಬೋ ಅಂಬಲಿ ಪರಮಾನ. ಈ ಮನುಷ್ಯನು ಅಷ್ಟೇ, ಸುಮ್ಮನೆ ಕೂಡಿಡೋದು, ತಾನೂ ಅನುಭವಿಸಲ್ಲ, ಇನ್ನೊಬ್ಬರಿಗೂ ಕೊಡಲ್ಲ. ಇದು ಪಾಪ, ತಾನು ಅನುಭವಿಸ್ತಾ ಇದ್ರು ಇನ್ನೊಬ್ರಿಗಾದ್ರೂ ಕೊಡುತ್ತೆ. ಈ ಮನುಷ್ಯ ಎಂಥ ಸ್ವಾರ್ಥಿ ಅಂದ್ರೆ ತಾನೂ ಅನುಭವಿಸಲ್ಲ, ಇನ್ನೊಬ್ಬರಿಗೂ ಕೊಡಲ್ಲ. ಅಂದ್ರೆ ಏನು? ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ದೇತಕ್ಕೆ. ಆದ್ರಿಂದ ಪುರಂದರದಾಸರಂತ, ನೀನಾದ್ರೂ ಅನುಭವಿಸು, ಇಲ್ಲ ಹೋಗ್ಲಿ ಇನ್ನೊಬ್ಬರಿಗಾದ್ರೂ ಕೊಡು. ನೀನೂ ಅನುಭವಿಸಲ್ಲ, ಇನ್ನೊಬ್ರಿಗೂ ಕೊಡಲ್ಲ, ಮತ್ತೆ ಇಟ್ಕೊಂಡು ಏನು ಮಾಡ್ತೀಯ? ಆಗೇನಾಗತ್ತೆ, ಬಿದ್ದ ಕಾಳಿಗೆ ಕಾಳು ಕೂಡಿ ಹಾಕುವುದೆಲ್ಲ ಹಾರಿ ಹೋಗುವ ಹೊಟ್ಟು. ಒಂದ್ಸರಿ ಜೋರ ಗಾಳಿ ಬಂದ್ರೆ ಎಲ್ಲ ಹೇಗೆ ಆ ಗಾಳಿಯಲ್ಲಿ ಹಾರ್ಕೊಂಡು ಹೋಗುತ್ತೋ, ಕೂಡಿಟ್ಟಿದ್ದೆಲ್ಲ ಹರೆಯ ನಮಃ ದೇವ ಬ್ರಾಹ್ಮಣರಿಗೆ ವಿನಿಯೋಗ ಮಾಡಿ ಪುಣ್ಯನಾದ್ರೂ ಬರುತ್ತೆ ಅಂತ. ಯಾಕೆ? ಇದ್ದಾಗ ದಾನ ಧರ್ಮಗಳ ಮಾಡುವುದೇ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ, ಹರಿಕೊಡದ ಕಾಲಕ್ಕೆ ಬಾಯ ಬಿಡುವಿಯಲ್ಲೋ ಪ್ರಾಣಿ. ದೇವರು ಕೊಟ್ಟಾಗ ಮಾಡ್ಬಿಡ್ರಿ, ಅದಕ್ಕೆ ಇದ್ದಾಗ ಅಂದಿದ್ದು. ಅಂದ್ರೆ ಏನು? ನಾವಿದ್ದಾಗಲೇ ಧರ್ಮ ಮಾಡ್ಕೋಬೇಕು, ನಾವು ಹೋದ್ಮೇಲೆ ನಮ್ಮ ಪರವಾಗಿ ಇನ್ನೊಬ್ರ ಕೈಲಿ ಮಾಡಿಸೋದಲ್ಲ ಅಂತ. ಅದಕ್ಕೆ ಇದ್ದಾಗ ದಾನ ಧರ್ಮಗಳ ಮಾಡುವುದೇ. ಆಮೇಲೆ ತಂದೆ ತಾಯಿಗಳು ಇದ್ದಾಗ ದಾನ ಧರ್ಮಗಳು, ಅವ್ರ ಪರವಾಗಿ ಇದ್ದಾಗ ಮಾಡ್ರಿ, ಅವ್ರ ಪರವಾಗಿ. ಹೋದ್ಮೇಲೆ ಮಾಡಿದ್ರಿ ಏನ್ ಬಂತು? ಇದೊಂದು ಅರ್ಥ ಆಯ್ತಾ? ಇದ್ದಾಗ ಅನ್ನೋದಕ್ಕೆ ಬಹಳ ಅರ್ಥ ಇದೆ. ಇದ್ದಾಗ ದಾನ ಧರ್ಮಗಳ ಮಾಡುವುದೇ, ನೀವಿದ್ದಾಗಲೇ ದಾನ ಧರ್ಮ ಮಾಡ್ರಿ ಆಯ್ತಾ. ಒಂದು, ದೇವರು ಕೊಟ್ಟಿದ್ದಾಗಲೇ ದಾನ ಧರ್ಮ ಮಾಡ್ರಿ, ತಂದೆ ತಾಯಿಗಳಿದ್ದಾಗಲೇ ಗುರುಗಳಿದ್ದಾಗಲೇ ಸೇವೆ ಮಾಡ್ರಿ. ಇವೆಲ್ಲ ಹೋದ ಮೇಲೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ಇದ್ದಾಗ ದಾನ ಧರ್ಮಗಳ ಮಾಡುವುದೇ ಕೈವಲ್ಯಕ್ಕೆ ಮೆಟ್ಟು. ಹೀಗೆ ಆ ಜೇನುಹುಳ ಏನ್ ಮಾಡತ್ತೆ, ಸುಮ್ಮನೆ ಕೂಡಿಡುತ್ತೆ, ಅದನ್ನು ವ್ಯರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾರೆ. ಒಮ್ಮೆ ಏನಾಯ್ತು, ಬ್ರಹ್ಮದೇವರ ಹತ್ರ ಅನೇಕ ದೇವತೆಗಳು ಮತ್ತೆ ಅಸುರರು ಎಲ್ಲರೂ ಬಂದ್ರು, ಮತ್ತೆ ಮನುಷ್ಯರು ಕೂಡಿ ಬಂದ್ರು. 3 ಜನ ಉಪದೇಶ ಮಾಡಬೇಕು ಅಂತ ಆದಾಗ
3 ಜನಕ್ಕೂ ದಾ 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 ಅಂತಂದ್ರು. ದಾನವರು ಬಂದಿದ್ದಾರೆ, ದೇವತೆಗಳು ಬಂದಿದ್ದಾರೆ, ಮನುಷ್ಯರು ಬಂದಿದ್ದಾರೆ. 3 ಜನಕ್ಕೂ ಸಮಾನವಾಗಿ ದ ದ ದ ಅಂದ್ರು ಬ್ರಹ್ಮದೇವರು. ಮೊದಲು ಬಂದವರು ದೈತ್ಯರು. ದೈತ್ಯರಿಗೆ ದ ಅಂದ್ರೆ ಏನರ್ಥ? ಕ್ರೌರ್ಯ ಬಿಟ್ಟು ದಯೆ ಉಳ್ಳವರಾಗಿ ಅಂತಾಯ್ತು. ಇನ್ 2ನೇವರು ಬಂದವರು ದೇವತೆಗಳು. ಅವ್ರಿಗೇನಂತದ್ದು ಅಂತಂದ್ರೆ, ನೋಡ್ರಿ, ದೇವತೆಗಳಿಗೆ ಔದಾರ್ಯ ಇದೆ, ಆದ್ರಿಂದ ನೀವು ಇಂದ್ರಿಯ ನಿಗ್ರಹ ಉಳ್ಳವರಾಗ್ರಿ ಅಂತ ಹೇಳಿದ್ರು. ಆದ್ರಿಂದ ಮಾನವರಿಗೆ ನೀವು ಲೋಭತನವನ್ನ ಬಿಡ್ರಿ, ದಾನ ಮಾಡೋದ್ ಕಲೀರಿ ಅಂತೇಳಿ ಮನುಷ್ಯರಿಗೆ ಹೇಳಿದ್ರು. ಆದ್ರಿಂದ ದ ದ ದ ಅಂತ ಹೇಳಿದ್ರಿಂದ ಇದ್ದಾಗ ದಾನ ಧರ್ಮಗಳ ಮಾಡುವುದೇ ಕೈವಲ್ಯಕ್ಕೆ ಮೆಟ್ಟು ಅಂತಂದ್ರು. ಆಮೇಲೆ ಆನೆಯಿಂದ ಪಾಠ ಕಲಿತೆ. ಆನೆ ಏನ್ ಕಲ್ಸ್ಕೊಡ್ತಪ್ಪ? ಈಗ ನೋಡಿ, ಗಂಡಾನೆನ ಪಳಗಿಸೋದಕ್ಕೆ ಏನ್ ಮಾಡ್ತಾರೆ? ಮುಂದೆ ಹೆಣ್ಣಾನೇನ್ ಬಿಡ್ತಾರೆ. ಇದು ಮುಂಡೆದು ಗೊತ್ತಿಲ್ಲ, ಅದು ಹಿಂದೆ ಹೋಗುತ್ತೆ. ಹೋದ್ಮೇಲೆ ಕೆಡ್ಡದಲ್ಲಿ ಹಾಕ್ತಾರೆ, ಪಳಗಿಸ್ತಾರೆ. ನಿಮ್ದು ಇದೇ ಹಣೆ ಬಾರ, ಹೊರಟು ಬಿಟ್ಟಿದೆ. ಏನಿಲ್ಲ, ಹೊಂಡ ತಗೊಂಡು ಹೋಗೋದು, ಹೊಂಡದಲ್ಲಿ ಬೀಳೋದು, ಇಷ್ಟೇ ಹಣೆ ಬಾರ. ಅವರು ಅದು ಕೆಡ್ಡದಲ್ಲಿ ಬೀಳುತ್ತೆ, ಇವ್ರು ಹೊಂಡ ತಗೊಂಡೋಗಿ ಹೊಂಡದಲ್ಲಿ ಬೀಳ್ತಾರೆ, ಅಷ್ಟೇ. ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಹೋಗೋದು ಅದಕ್ಕೆ ತಾನೆ. ಹಿಂದೆ ಹೋಗ್ತಾರೆ, ಹೊಂಡ ತಗೊಂಡು ಹೊಂಡದಲ್ಲಿ ಬೀಳೋದೆ. ಅದು ಆನೆ ಕೆಡ್ಡದಲ್ಲಿ ಬೀಳುತ್ತೆ, ಇವ್ರು ಹೊಂಡ ತಗೊಂಡು ಹೊಂಡದಲ್ಲಿ ಬೀಳೋದು, ಇಷ್ಟೇ. ಆದ್ರಿಂದಾಗಿ ಹಿಂದೆ ಏನಿತ್ತು ಸಂಸ್ಕಾರಗಳು ಇವತ್ತೆಲ್ಲ ಹಾಳು ಬಿದ್ದು ಹೋಗಿದೆ. ಆಮೇಲೆ ಮುಂದೇನಾಯ್ತು? ಅನೇಕ ವಿಷಯಗಳನ್ನ ಹೇಳ್ತಾರೆ. ಮೀನಿಂದ ಪಾಠ ಕಲಿತೆ ಅಂತ. ಆ ಮೀನು ಏನ್ ಮಾಡ್ತಾನೆ? ಬೇಟೆಗಾರ ಹಿಡಿಯುವಾಗ ಮೀನುಗಾರ ಆ ಬಲೆಗೆ ತುದಿಯಲ್ಲಿ ಒಂದು ಹುಳ ಹಾಕಿರ್ತಾನೆ. ಯಾಕೆ? ಅದನ್ನ ತಿನ್ಬೇಕು ಅಂತ ಆಸೆ ಪಟ್ಟು ಮೀನು ಆ ಬಲೆಯಲ್ಲಿ ಸಿಕ್ಕಾಕೊಳುತ್ತೆ. ನಮ್ಮದು ಇದೇ ಹಣೆ ಬರ, ಅರ್ಥ ಆಯ್ತಾ? ನಾವು ಕೂಡ ಬೇಟೆಗಾರ ಬೀಸುವಂತಹ ಬಲೆಗೆ ಸಿಲುಕುವವರೇ. ಅದು ನೋಡಿ, ಜಿಹ್ವಾ ಚಾಪಲ್ಯದಿಂದ ಆ ಆಹಾರ ಸಿಗುತ್ತೆ ಅಂತ ಹೇಳಿ ಬಂದು ಬಲೆಯಲ್ಲಿ ಸಿಲುಕಿಕೊಳ್ತು. ನಾವು ಜಿಹ್ವಾ ಚಾಪಲ್ಯದಿಂದ ಹೀಗೆ ಮಾಡಿದ್ರೆ, ಅಂದ್ರೆ ಉಪವಾಸ ಇಲ್ಲ, ಏಕಾದಶಿ ಇಲ್ಲ, ಚಾತುರ್ಮಾಸ ಇಲ್ಲ, ಯಾವ ವ್ರತವನ್ನು ಮಾಡುದು ಆ ಜಿಹ್ವಾ ಚಾಪಲ್ಯ ಇಲ್ಲದೆ ತಿನ್ನಬಾರದನ್ನ ತಿಂದುಕೊಂಡು ಕುಡಬಾರದನ್ನ ಕುಡಿತಾ ಕೂತ್ಕೊಂಡ್ರೆ ಮುಂದ್ ನಮ್ಮ ಹಣೆ ಬರನು ಇದೇ ಆಗತ್ತೆ ಅಂತೇಳಿ, ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಹ ಮನೀಷಿಣಃ ವರ್ಜಯಿತ್ವಾತು ರಸನಮಸೌ ರಸ್ಯೇಹಿ ವರ್ಧತೆ ಅಂತ ಹೇಳ್ತಾರೆ. ಆಮೇಲೆ ಒಂದು ಮಗುವಿನಿಂದ ಪಾಠ ಕಲಿತೆ. ಮಗು ಏನ್ ಕಲ್ಸ್ಕೊಡ್ತಪ್ಪ? ಈ ಮಗು ನೋಡಿ ನಿರ್ಲಿಪ್ತವಾಗಿರುತ್ತೆ, ಹೌದಾ? ಮಾನಾಭಿಮಾನಗಳೇ ಇಲ್ಲ. ಅದು ಯಾರು ಬೈದ್ರು ಇಲ್ಲ. ಅದು ಏನು ಬುದ್ಧಿ ಬರೋಕ್ಕಿಂತ ಮುಂಚೆ, ಬುದ್ಧಿ ಬಂದ್ಮೇಲೆ ಅಲ್ಲ, ಬುದ್ಧಿ ಬಂದ್ಮೇಲೆ ಅದು ಹಣೆ ಬರ ಅಟ್ಟೆ. ಅದರಿಂದ ಬುದ್ಧಿ ಬರೋಕ್ಕಿಂತ ಮುಂಚೆ ಯಾರು ಬೈದ್ರು ಇಲ್ಲ, ಯಾರು ಹೊಡೆದ್ರು ಇಲ್ಲ, ಮಾನಾಪಮಾನಗಳೇ ಇಲ್ಲ, ಆಯ್ತಾ? ಚಿಂತೆನೇ ಇಲ್ಲ, ಆನಂದವಾಗಿರುತ್ತೆ. ಬುದ್ಧಿ ಬಲಿತು ಶುರುವಾಯ್ತಲ್ಲ. ಅದರಿಂದಾಗಿ ಈ ಅಟ್ಯಾಚ್ಮೆಂಟ್ ಇದೆಯಲ್ಲ, ಅದನ್ನು ನಾವು ಬೆಳೆಸಿಕೊಂಡಷ್ಟು ಜೀವನದಲ್ಲಿ ಚಿಂತೆ ಹೆಚ್ಚು ಅಂತ ಇನ್ನು ಅನೇಕ ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಬ್ರಾಹ್ಮಣನ ಲಕ್ಷಣ ಒಂದು ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನು ಅಂದ್ರೆ, ಅಸಂತುಷ್ಟ ದ್ವಿಜ ಸದ್ದರಿದ್ರ ಅಂತಾರೆ. ಯಪ್ಪ, ಇದಕ್ಕಿಂತ ಬೈಗಳದ ಮಾತು ಇನ್ನೊಂದು ಬೇಡ. ದೇವರು ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡ್ಲಿಲ್ಲ ಅಂದ್ರೆ, ಇನ್ನೂ ಬೇಕು 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 ಅಂತ ಇದ್ರೆ, ಅಲಂ ಬುದ್ಧಿನೇ ಇಲ್ದಕ್ಕಂತಹ ಆ ಬ್ರಾಹ್ಮಣನಿಗಿಂತ ದರಿದ್ರನಾದವನು ಇನ್ನೊಬ್ಬ ಇಲ್ಲ. ಅವನಂತ ಕಡು ದರಿದ್ರ ಇನ್ನೊಬ್ಬ ಇಲ್ಲ. ಅಸಂತುಷ್ಟ ದ್ವಿಜ ಸಹ ದರಿದ್ರ ಅಂದ್ಬಿಟ್ರು. ಆದ್ರಿಂದ ದೇವರು ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡ್ರಿ ಅಂತ ಹೇಳ್ತಾರೆ. ಆಮೇಲೆ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಚಿಂತನೆಯನ್ನ ಜ್ಞಾನಿಗಳು ಕೊಡ್ತಾರೆ. ಅದೇನು ಅಂದ್ರೆ, ಸತ್ಯ, ಶೌಚ, ಸನ್ಯಾಸ, ಧರ್ಮ, ದಕ್ಷಿಣ ಇವೆಲ್ಲ ಹೇಳ್ತಾ ಹೋಗ್ತಾರೆ. ದಕ್ಷಿಣ ಜ್ಞಾನ ಸಂದೇಶ ಅಂದ್ರು. ದಕ್ಷಿಣೆ ಅಂದ್ರೆ ಈ ದಕ್ಷಿಣೆ ಕೊಡೋದಲ್ಲ, ಜ್ಞಾನ ಸಂದೇಶವನ್ನು ಕೊಡ್ತಕ್ಕಂಥದ್ದೇ ದಕ್ಷಿಣೆ ಅಂತ ಹೇಳಿ. ಆಮೇಲೆ ಮೂರ್ಖ ಯಾರು, ಪಂಡಿತ ಯಾರು? ಚೆನ್ನಾಗಿ ಹೇಳ್ತಾರೆ. ಪಂಡಿತ ಬಂಧ ಮೋಕ್ಷವಿತ್ ಅಂತ. ಅವನಿಗೆ ಸಂಸಾರದಿಂದ ಬಿಡುಗಡೆ ಹೊಂದುವ ಮಾರ್ಗ ಮತ್ತು ಸಂಸಾರದಲ್ಲಿ ಬಂಧನ ಆದಂತಹ ಮಾರ್ಗದ ಚೆನ್ನಾಗಿ ಅದರ ಪರಿಜ್ಞಾನ ಇದ್ದವನು ಪಂಡಿತ. ಇನ್ನು ಮನೆ ಮಡದಿ ದೇಹಾದಿಗಳಲ್ಲಿ ಯಾರು ಮನಸ್ಸಿಟ್ಟು ಅದರಲ್ಲೇ ಬಂಧಿತನಾಗ್ತಾನೋ ಅವನಂತ ಮೂರ್ಖ ಮತ್ತೊಬ್ಬ ಇಲ್ಲ ಅಂತ ಹೇಳಿ. ಅದರಿಂದ ಲೋಕದಲ್ಲಿ ಬಹುಪಾಲು ಮೂರ್ಖರೇ ಬಹಳ ಅಂತ ಕನ್ಕ್ಲೂಡ್ ಮಾಡ್ತಾರೆ. ಇಷ್ಟ ಆದ್ಮೇಲೆ ಮುಂದೆ ಅನೇಕ ರೀತಿಯಲ್ಲಿ ಧರ್ಮ ಮತ್ತು ಅಧರ್ಮದ ವಿಚಾರಗಳು, ಐಲಗೀತೆ, ಆಮೇಲೆ ಭ್ರಮರಗೀತೆ, ಇವೆಲ್ಲ ಶ್ರುತಿಗೀತೆ, ಇವೆಲ್ಲ ಬರತಕ್ಕಂಥದ್ದು. ವಸ್ತುತಸ್ತು ಮುಂದೆ ಬಹಳ ಮುಖ್ಯವಾಗಿ ಕಲಿಯುಗದ ಧರ್ಮಗಳನ್ನು ಹೇಳ್ತಾರೆ. ಅಬಾ
ಕಲಿಯುಗದ ಮಹಿಮೆಯು ಕಾಣಬಂತೀಗ ಅಂತ ಹೇಳಿ. ಇಲ್ಲಿ ಹೇಗಿದೆ ಅಂದ್ರೆ ಕಲಿಯುಗದ ಅವಸ್ಥೆ ಹೇಳ್ತಾರೆ ನೋಡಿ. ಅತ್ಯಂತ ಆ ಪ್ರಾಚೀನ ಆಚರಣೆಗಳೆಲ್ಲ ನಶಿಸಿ ಹೋಗಿ ವಿಕೃತವಾಗಿರ್ತಕ್ಕಂಥ ಆಚರಣೆಗಳೇ ತಲೆದೋರ್ತವಂತೆ ಕಲಿಯುಗದಲ್ಲಿ ಅಂತ ಹೇಳಿ. ಏನೇನದು ಅದನ್ನ ಚೆನ್ನಾಗಿ ಹೇಳ್ತಾರೆ. ಧರ್ಮದ 4 ಪಾದಗಳು ಅಲ್ವಾ? ತಪಸ್ಸು, ದಯಾ, ಶೌಚ, ಸತ್ಯ, ಇದು 4 ಧರ್ಮದ 4 ಕಾಲುಗಳು. ಕೃತಯುಗದಲ್ಲಿ ಏನಾಗಿತ್ತು? 4 ಪಾದದಿಂದ ಆ ಧರ್ಮ ಇತ್ತು. ಅಲ್ಲಿ ಎಲ್ಲವೂ ಧರ್ಮಯುತವಾಗಿತ್ತು. ಕೃತಯುಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧರ್ಮ ಇದು ಯಾವುದಕ್ಕೂ ಅವಕಾಶ ಇರಲಿಲ್ಲ. ಕಲಿಯುಗದಲ್ಲಿ ಹಾಗಲ್ಲ. ಕಲಿಯುಗದ ಅವಸ್ಥೆ ಏನಾಗಿದೆ ಅಂದ್ರೆ ವಿತ್ತಮೇವ ಕಲೋ ನೃಣಾಂ ಜನ್ಮಾಚಾರ ಗುಣೋದಯ ಅಂದ್ರು. ವಿತ್ತಮೇವ, ಹಣವೇ ನಿನ್ನ ಗುಣವನು ಏಸು ವರ್ಣಿಪೇನೋ ಅಂದ್ರು ವಾದರಾಜರು. ಇಲ್ಲಿ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ರೊಕ್ಕ ಎರಡಕ್ಕೂ ಇಹಪರ ಎರಡಕ್ಕೂ ದುಃಖ ಕಾಣಕ್ಕ, ರೊಕ್ಕ ಇಹಪರ ಎರಡಕ್ಕೂ ದುಃಖ ಕಾಣಕ್ಕ. ದುಗ್ಗಾಣಿ ಎಂಬುದು ದುರ್ಜನರ ಸಂಗ, ದುಗ್ಗಾಣಿ ಬಲು ಕೆಟ್ಟದಣ್ಣ ಅಂತಾರೆ. ದುಗ್ಗಾಣಿ ಎಂಬುದು ದುರ್ಜನರ ಸಂಗ, ದುಗ್ಗಾಣಿ ಎಂಬುದು ಬಲು ಕೆಟ್ಟದಣ್ಣ ಅಂತಾರೆ. ಯಾಕೆ? ಆಚಾರ ಹೇಳೋದು ದುಗ್ಗಾಣಿ, ಬಲು ನೀಚರ ಮಾಡೋದು ದುಗ್ಗಾಣಿ. ಇದಕ್ಕಿಂತ ಬೇಕಾ? ಆಚಾರ ಹೇಳೋದು ದುಗ್ಗಾಣಿ, ಬಲು ನೀಚರ ಮಾಡೋದು ದುಗ್ಗಾಣಿ. ನಾಚಿಕೆ ಇಲ್ಲದೆ ಮನೆ ಮನೆ ತಿರುಗಿಸಿ, ನಾಚಿಕೆ ಇಲ್ಲದೆ ಮನೆ ಮನೆ ತಿರುಗಿಸಿ, ಚೀಚಿ ಎನಿಸೋದು ದುಗ್ಗಾಣಿ ಎಣ್ಣ. ದುಗ್ಗಾಣಿ ಎಂಬುದು ದುರ್ಜನರ ಸಂಗ, ದುಗ್ಗಾಣಿ ಬಲು ಕೆಟ್ಟದಣ್ಣ, ದುಗ್ಗಾಣಿ ಬಲು ಕೆಟ್ಟದಣ್ಣ. ಇಂಥದ್ ನೋಡಿ ಪುರಂದರದಾಸರು 500-600 ವರ್ಷದ ಹಿಂದೆನೆ ಬರೆದಿಟ್ಕೊಟ್ಟಿದ್ದಾರೆ. ಹಣೆ ಬರಹ, ಹಣದ ಹಣೆ ಬರಹ. ಹೀಗೆ ಕಲಿಯುಗದ ಧರ್ಮದಲ್ಲಿ ಏನು ಅಂದ್ರೆ ಧರ್ಮ ಅಧರ್ಮದ ಆ ತೀರ್ಮಾನಗಳಿಗೆ ಕಾನೂನು ಅಲ್ಲಿ ಮುಖ್ಯವಾಗಿರೋದಿಲ್ಲ. ಅಲ್ಲಿ ಯಾವುದು ಬಲ, ವ್ಯಕ್ತಿಗತವಾದಂತ ಬಲವೇ ಅಲ್ಲಿ ಮುಂದಾಗತ್ತೆ ಹೊರತು ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ ಅಧರ್ಮ ಇದು ಮುಂದೆ ಇಲ್ಲ. ಅಲ್ಲಿ ಯಾವುದು ಪ್ರಧಾನ? ಯಾರು ಬಲಿಷ್ಠರೋ ಅವ್ರು ಗೆಲ್ತಾರಷ್ಟೇ. ಅವ್ರು ಅಧರ್ಮ ಮಾಡಿರ್ಲಿ ಮತ್ತೊಂದಾಗಿರ್ಲಿ, ನೋಡ್ತಾ ಇದೀವಲ್ಲ ಜಗತ್ತಿನಲ್ಲಿ. ಆದ್ರಿಂದಾಗಿ ಮುಂದೆ ಹೇಳ್ತಾರೆ, ಇನ್ನು ಈ ವೈವಾಹಿಕ ವ್ಯವಸ್ಥೆ ಹೇಗಿರುತ್ತೆ ಕಲಿಯುಗದಲ್ಲಿ? ತುಂಬಾ ಚೆನ್ನಾಗಿದೆ. ವೈವಾಹಿಕ ವ್ಯವಸ್ಥೆ ಅದು ಹೇಗೆ ಹೊರಟಿರುತ್ತೆ ಅಂತಂದ್ರೆ ಧರ್ಮ ನ್ಯಾಯ ವ್ಯವಸ್ಥಾಯಾಮ್ ಕಾರಣಂ ಬಲಮೇವಹಿ ಅಂತ. ಈಗ ಆದ್ರೆ ನೋಡಿ, ಧರ್ಮ ವ್ಯವಸ್ಥೆ ಅಧರ್ಮದ ವ್ಯವಸ್ಥೆ ಹೇಗಾಗುತ್ತೆ? ಕಾರಣ ಅದು ಯಾವುದು? ಬಲವೇ ಕಾರಣ ಅಂತಂದ್ರೆ ಮುಂದೆ ದಾಂಪತ್ಯ ಅಭಿರುಚಿ ಹೇತುಹು. ಈ ದಾಂಪತ್ಯದಲ್ಲಾಗಬೇಕಾದ್ರೆ ಮದುವೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕುಲ, ಗೋತ್ರ, ವಿದ್ಯೆ ಇದು ಯಾವುದು ಮುಖ್ಯವಾಗೋದಿಲ್ವಂತೆ ಕಲಿಯುಗದಲ್ಲಿ. ಮನಸ್ಸಾದ್ರೆ ಸಾಕು. ಇದೇ ನಮ್ಮ ಪಶ್ಚಿಮ ದೇಶಗಳಿಗೂ ನಮ್ಮ ದೇಶಕ್ಕೂ ಇರುವ ವ್ಯತ್ಯಾಸ. ಪಶ್ಚಿಮ ದೇಶದಲ್ಲಿ ಮನಸ್ಸು ಪ್ರಧಾನ, ಅಲ್ಲಿ ಸಂಸ್ಕಾರ ಪ್ರಧಾನ ಅಲ್ಲ. ಅಲ್ಲಿ ಮನಸ್ಸಿಗೆ ಬಂತ ಅದನ್ನು ಅನುಭವಿಸ್ಬೇಕಷ್ಟೆ. ಅದು ಧರ್ಮವೋ ಅಧರ್ಮವೋ ವಿಚಾರ ಇಲ್ಲ. ಪಾಶ್ಚಿಮಾತ್ಯ ದೇಶದಲ್ಲಿ ಆಗ್ತಕ್ಕಂತಹ ಅನಾಹುತಗಳಿಗೆ ಕಾರಣ ದೇ ಓನ್ಲಿ ಡಿಪೆಂಡ್ ಆನ್ ಮೈಂಡ್. ಆಯ್ತಾ? ಮನಸ್ಸಾದ್ರೆ ಸಾಕಷ್ಟೇ, ಮನಸ್ಸಿಗೆ ಪ್ರಾಧಾನ್ಯತೆ. ಆದ್ರೆ ನಮ್ಮ ಪೂರ್ವ ದೇಶದಲ್ಲಿ ಸಂಸ್ಕಾರಕ್ಕೆ, ಸಂಸ್ಕೃತಿಗೆ, ಆಚರಣೆಗೆ ಇವಾಗ್ಲೂ ಬೆಲೆ ಇದೆ, ಮಹತ್ವ ಇದೆ. ಮನಸ್ಸು ಸ್ವೇಚ್ಛಾಚಾರಿಯಾಗಿ ಅದು ಹೊರಟ್ರೆ ಬಿಸಿಲು ಕುದುರೆಯಂತೆ, ಕೀಲು ಕುದುರೆಯಂತೆ ಅದು ಹಿಂದೆ ಹೋಗುವಂಥದ್ದಲ್ಲ. ಆದ್ದರಿಂದಾಗಿ ನಾವು ವ್ಯಭಿಚಾರಿಗಳಾಗಬಾರದು, ಸ್ವೇಚ್ಛಾಚಾರಿಗಳಾಗಬಾರದು ಅಂತ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಆದ್ರೆ ಕಲಿಯುಗದಲ್ಲಿ ಎಲ್ಲ ಮನಸ್ಸೇ ನಡೆಸುತ್ತಂತೆ. ಅಲ್ಲಿ ಕುಲ, ಗೋತ್ರ, ವಿದ್ವತ್ ಇದು ಯಾವುದು ಬೇಕಾಗೋದಿಲ್ವಂತೆ. ಯಾವುದು ಪ್ರಬಲ? ಮನಸ್ಸೇ ಪ್ರಬಲ. ಮನಸ್ಸಾಯ್ತಾ ಆಯ್ತು, ನಡೆಸ್ಬಿಡು ಅಷ್ಟೇ. ವಿವಾಹ ಮಾಡು, ಮುಗಿಸ್ಬಿಡು. ಅದು ಏನು? ಹೋಗು, ಇಬ್ರು ಸೈನ್ ಮಾಡಿ ಬಾ, ಮುಗಿದೋಯ್ತು ಅಷ್ಟೇ. ಯಾವ ತಂದೆ ಬೇಡ, ಯಾವ ತಾಯಿ ಬೇಡ, ಯಾವ ಬಂಧು ಬೇಡ, ಯಾವ ಬಳಗ ಬೇಡ. ಸ್ವೀಕಾರ ಏವಚ ಉದ್ವಾಹೇ. ಆಯ್ತಾ? ಇದೇ ನೋಡಿ, ಯಾವುದಕ್ಕೂ ಬೆಲೆ ಕೊಡದೆ ತಾವು ತಮ್ಮ ಪರವಾಗಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಸ್ತ್ರೀತ್ವೇ ಪುಂಸ್ತ್ವೇ ಚಹಿ ರತಿ.
ಆಮೇಲೆ ಏನು, ಯಾವಾಗ್ಲೂ ಈ ಪುರುಷನಾಗಿರ್ತಕ್ಕಂಥ ಸ್ತ್ರೀಯಲ್ಲಿ, ಸ್ತ್ರೀಯರಾಗಿರ್ತಕ್ಕಂಥವ್ರು ಪುರುಷರಲ್ಲಿ ಅನುರಕ್ತರಾಗಿರ್ತಕ್ಕಂಥ ಬದುಕು. ಆಮೇಲೆ ವೇಷಭೂಷಣಗಳಲ್ಲಿ ಪರಸ್ಪರವಾಗಿ ಅಲ್ಲಿ ಸಾಂಕರ್ಯ ಅಂದ್ರೆ ಏನು, ಇವ್ರದ್ದು ಅವ್ರು ಹಾಕೋತಾರೆ, ಅವ್ರದ್ದು ಇವ್ರು ಹಾಕೋತಾರೆ. ಅರ್ಥ ಆಯ್ತಾ? ಇಬ್ರು ಪ್ಯಾಂಟ್ ಹಾಕತ್ತಾರೆ. ಆಯ್ತಾ ಆಯ್ತಾ ಆಮೇಲೆ ಪುರುಷರು ಬಿಟ್ಟಿರೋದನ್ನೆಲ್ಲ ಸ್ತ್ರೀಯರು ಅನುಸರಿಸ್ತಾರೆ, ಸ್ತ್ರೀಯರು ತ್ಯಾಗ ಮಾಡಿರ್ತಕ್ಕಂಥದ್ದನ್ನೆಲ್ಲ ಪುರುಷರು ಅನುಸರಣೆ ಮಾಡ್ತಾರೆ. ಏನಾಯ್ತು ಈಗ, ಈ ಹೆಣ್ಣು ಮಕ್ಕಳಿಗೆ ಹಿಂದೆ ತುರುಬು ಅಂತ ಇತ್ತು, ಪಾಸ್ಟ್ ಟೆನ್ಸ್ ಅದು. ಆಯ್ತಾ, ಪಾಸ್ಟ್ ಟೆನ್ಸ್. ಆದ್ರೆ ಇತ್ತು ಅನ್ಬೇಕು. ಆದ್ರಿಂದ ಇವಾಗ ಏನಾಗಿದೆ, ಅಲ್ಲಿ ಕೇಶಕರ್ತನವಾಗಿ ಹೋಗಿದೆ. ಅದಕ್ಕೆ ನೋಡಿ, ಇವ್ರ ಕೂದ್ಲು ಕತ್ತರಿಸಿದ್ರು, ಇವ್ರ ಕೂದ್ಲು ಬಿಡಕ್ ಶುರು ಮಾಡುದು. ಇವ್ರು ಕತ್ತರಿಸಿದ್ರು, ಇವ್ರು ಬಿಡಕ್ ಶುರು ಮಾಡುದು. ಇದೊಂದು ಅನಾಹುತ. ಇವರು ಆಭರಣಗಳನ್ನ ಹಾಕೋದು, ಕಿವಿಗೆ ಹಾಕೊಳ್ಳೋ, ಇವೆಲ್ಲ ಏನು ಬೇಕಾಗಲ್ಲ, ಕಿವಿಗೆ ಹಾಕೊಳ್ಳೋದನ್ನ ಬಿಟ್ಟು ಇವ್ರು ಹಾಕೊಳ್ಳೋದು ಶುರು ಮಾಡುದು. ಮೂಗುಗೂ ಹಾಕೋತಾರೆ. ಯಾಕೆ ಅಂತಾನೆ ಗೊತ್ತಿಲ್ಲ, ಏನ್ ಹೊಡ್ಕೊಳ್ಳೋಣ, ಅದ್ ಏನು ಅವತಾರವೋ ಏನ್ ಕಥೆಯೋ. ಅಲ್ಲಿ ಹೆಣ್ಣು ಮಕ್ಕಳು ಮೂಗು ಚುಚ್ಚಿಸ್ಕೊಳ್ಳೋದಕ್ಕೆ ಒಂದು ಅರ್ಥ ಇದೆ. ಯಾಕೆ, ಪ್ರಸವ ಕಾಲದಲ್ಲಿ ನೋಡಿ, ಕನ್ಯಾವಸ್ಥೆಯಲ್ಲಿದ್ದಾಗೆ ಮೂಗು ಚುಚ್ಚಿಸ್ಕೊಂಡ್ರೆ ಆ ನರ ಬಲಿಷ್ಠವಾಗುತ್ತೆ. ಪ್ರಸವ ಕಾಲದಲ್ಲಿ ಪ್ರಸವ ವೇದನೆಯನ್ನ ಸಹಿಸಿಕೊಳ್ಳಿದಕ್ಕೆ ಅದು ಉಪಯುಕ್ತವಾಗುತ್ತೆ ಅನ್ನೋದಕ್ಕೆ ಹೆಂಗಸು ಮೂಗು ಚುಚ್ಚಿಕೊಳ್ಳೋದು. ಈ ಯಾಕೆ ಚುಚ್ಚಿಸ್ಕೊಳತ್ತೋ ಮುಡಿಯೋದು ಗೊತ್ತಿಲ್ಲ, ಎಲ್ಲಿ ಹಡಿಯಕ್ ಹೋಗ್ಬೇಕು ಗೊತ್ತಿಲ್ಲ. ಅದೊಂದೇ ಬಾಕಿ ಇರೋದು ಈಗ ಅವತಾರ. ಏನ್ ಹೊಡ್ಕೋಬೇಕು, ಎಲ್ಲಿಗೆ ಹೋಯ್ತು ಇಂಥ ಹೀನಾಯವಾದ ಸಂಸ್ಕಾರಗಳು ನಮ್ದು ಅಂತ. ಹಿಂಗಾಗಿದೆ ಪರಿಸ್ಥಿತಿ. ಆದ್ರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಲಿಂಗಮೇವ ಆಶ್ರಮ ಖ್ಯಾತೌ ಅಂತ ಹೇಳಿ. ಇಲ್ಲಿ ಏನು ಅಂದ್ರೆ, ಯಾವುದು ಬೇಕಾಗಿಲ್ಲ, ಯಾವ್ದು ಮುಖ್ಯ ಆಗತ್ತೆ ಅಂದ್ರೆ ಚಿಹ್ನೆ ಒಂದಿದ್ರೆ ಸಾಕು. ಆಯ್ತಾ, ಬ್ರಾಹ್ಮಣ್ಯಂ ಸೂತ್ರಮೇವಹಿ ಅಂದ್ರು. ಬ್ರಾಹ್ಮಣ್ಯ ಯಾವ್ದ್ರಿಂದ ಅಳಿಯೋದು, ಯಾರ ಮೈ ಮೇಲೆ ಜನವಾರ ಇರುತ್ತೋ ಅಷ್ಟೇ. ಇನ್ನು ಮುಂದುವರ್ಸಲ್ಲ, ಅರ್ಥ ಮಾಡ್ಕೊಂಡು. ಒಂದ್ಸರಿ ತಮಾಷೆ ಇರುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಈಗ ನಾಳೆ ಶುರು, ಇವತ್ತಿಂದಾನೇ ಅಂತ ಇಟ್ಕೊಳ್ಳಿ, ಈ ವೈದಿಕ ಮಾಡ್ಬೇಕಲ್ಲ, ಅವ್ರೇನು ಅಂತಂದ್ರೆ, ಒಂದು ತಮಾಷೆ ಇತ್ತು. ಮುಂಬೈಯಲ್ಲಿ ನಾವು ಸುಧಾ ಅಧ್ಯಯನ ಮಾಡುವಂತ ಕಾಲ. ಅಲ್ಲೇನು ಅಂದ್ರೆ, ಶ್ರಾದ್ದ ಮಾಡಕ್ ಬಂದಿದ್ದಾರೆ, ಮೈ ಮೇಲೆ ಜನವಾರವೇ ಇಲ್ಲ. ಮೊದ್ಲು ಏನು ಅಂದ್ರೆ, ಅವ್ನಿಗೆ ನಾವು ಉಪನಯನ ಮಾಡ್ಬೇಕು ಅಂದ್ರೆ ಏನು, ಜನವಾರ ಹಾಕ್ಬೇಕು, ಆಮೇಲೆ ಶ್ರಾದ್ದ ಮಾಡಿಸ್ಬೇಕು. ಇದು ಹಣೆ ಬರ್. ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ಅವನು ಅಲ್ಲೊಂದು ಗೂಟ ಗೀಟ ಇತ್ತು ಅಂದ್ರೆ, ಇರೋ ಜನವಾರ ಅಲ್ಲಿ ಗೂಟಕ್ಕೆ ನೇತು ಹಾಕೊಂಡು ಹೊರಟೋಗ್ಬಿಟ್ಟಿರೋ. ಇಂಥ ಅನಾಹುತ ಎಲ್ಲಿಗೆ ಹೋಗ್ತಿದೆ ನಮ್ಮ ಸಂಸ್ಕಾರಗಳು ಅಂತ. ಆದ್ರಿಂದ ಬ್ರಾಹ್ಮಣ್ಯಂ ಸೂತ್ರಮೇವಹಿ ಅಂತ, ಆಚರಣೆಯಲ್ಲಿ ಬ್ರಾಹ್ಮಣ್ಯ ಹೊರತು ಜಾತ್ಯ ಅಲ್ಲಪ್ಪ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಆಮೇಲೆ ಏನು ಅಂದ್ರೆ, ಈಗ ತೀರ್ಥಕ್ಷೇತ್ರ ಸಂಚಾರ ಮಾಡ್ಬೇಕಲ್ಲ, ಅದೇನದು ಕಲಿಯುಗದಲ್ಲಿ ತೀರ್ಥಕ್ಷೇತ್ರ ಸಂಚಾರ ಅಂದ್ರೆ, ದೂರೇ ವಾರ್ಯಟನಂ ತೀರ್ಥಂ ಅಂದ್ರು. ಅಂದ್ರೆ ಈಗ ವೀಕೆಂಡ್ ಅಲ್ಲಿ ಹೋಗ್ತಾರ ಲಾಂಗ್ ಡ್ರೈವ್, ಅದೇ ದೂರೇ ವಾರಿ ಅಟನಂ. ವಾರಿ ಅಂದ್ರೆ ಲಾಂಗ್ ಡ್ರೈವ್ ಅಂತ, ವಿಹಾರಕ್ಕೆ ಹೋಗ್ತಾರಲ್ಲ, ಅದೇ ತೀರ್ಥಯಾತ್ರೆ ಅಂತೀವಿ. ಏನ್ ಹೊಡ್ಕೋಬೇಕು ಇವ್ರ ಮುಖ ಸುಡ. ಆದ್ರಿಂದ ದೂರೇ ವಾರಿಯಟನಂ ತೀರ್ಥಂ ಅಂತ ಹೇಳಿ, ಹೀಗೆ ಆ ರೀತಿಯಾಗಿ ಈಗ ಏನ್ ಪಿಕ್ನಿಕ್ ಅಂತಿರಲ್ಲ, ಆ ರೀತಿ ಪಿಕ್ನಿಕ್ ಹೋಗುವುದೇ ಇವತ್ತಿನ ತೀರ್ಥ ಸಂಚಾರ ಅಂತ ಆಗಿದೆ. ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಲಿಯುಗದಲ್ಲಿ ಅವಸ್ಥೆಗಳು ಸರ್ವೇ ಸಾಮಾನ್ಯ ಅಂತ. ಕಲಿಯುಗದಲ್ಲಿ ಈ ಅವಸ್ಥೆಗಳು ಸರ್ವೇ ಸಾಮಾನ್ಯ. ಕಲಿಯುಗದ ಮತ್ತೆ ಬೇರೆ ಬೇರೆ ಯುಗಗಳ ವಿಚಾರಗಳನ್ನ ಹೇಳ್ತಾ ಬರ್ತಾರೆ. ತಮಾಷೆ ಏನು ಅಂದ್ರೆ, ಇಲ್ಲಿ ಕೃತಯುಗದಿಂದ ಆರಂಭ ಮಾಡಿಕೊಂಡು, ಕೃತಯುಗದಲ್ಲಿ ಒಬ್ಬ ಮನುಷ್ಯನ ಆಯುಷ್ಯ 1,00,000 ವರ್ಷ, 1,00,000 ವರ್ಷ ಬದುಕ್ತಾ ಇದ್ರು. 28 ಮೊಳ ಎತ್ತರ ಇರ್ತಾ ಇದ್ರು. 28 ಮೊಳ ಎತ್ತರ ಇರ್ತಿತ್ತು. ಆಯ್ತಾ, ಅಲ್ಲಿ 4 ಪಾದದಿಂದ ಧರ್ಮ ಇತ್ತು ಅಂತ ಪುನಃ ನಾವು ತಿಳಿಬೇಕು. ನಂತರ ತ್ರೇತಾಯುಗದಲ್ಲಿ ಅದು ಕ್ಷೀಣಿಸ್ತಾ ಬಂತು, ಯುಗ ಧರ್ಮ. ಅಲ್ಲಿ ಧರ್ಮದ 1 ಪಾದ ನಶಿಸಿ ಹೋಯಿತು. ಆಯ್ತಾ, ಅಲ್ಲಿ ಏನಾಯ್ತು, ತಪಸ್ಸು ಹೋಯ್ತು, ಇನ್ನು ಕೇವಲ ದಯೆ, ಶೌಚ ಮತ್ತು ಸತ್ಯತೆ ಮಾತ್ರ ಉಳ್ಕೋತು. ಇನ್ನು ದ್ವಾಪರ ಯುಗದಲ್ಲಿ 50-50, ಅಲ್ಲಿ ತಪಸ್ಸು ಇಲ್ಲ, ದಯೆನೂ ಇಲ್ಲ. ಯಾಕೆ, ಮಹಾಭಾರತ ಯುದ್ಧ ನಡೆದ ಕಾಲ, ದಯೆ ಎಲ್ಲಿದೆ, ತಪಸ್ಸು ಎಲ್ಲಿದೆ? ಯಾವ್ದು ಉಳ್ಕೋತು? ಸ್ವಲ್ಪ ಶೌಚ, ಇನ್ನೊಂದು ಸತ್ಯತೆ ಉಳ್ಕೋತು. ಕಲಿಯುಗದಲ್ಲಿ ಎಲ್ಲ ಹೋಗಿದೆ, ಸತ್ಯತೆ ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳಿ. ಆ ತ್ರೇತಾಯುಗದಲ್ಲಿ ಆಗ್ಬೇಕಾದ್ರೆ ಒಬ್ಬ ಮನುಷ್ಯ 10,000 ವರ್ಷಗಳ ಕಾಲ ಬದುಕ್ತಾ ಇದ್ದ, 14 ಮೊಳ ಎತ್ತರ ಇರ್ತಾ ಇದ್ದ. ಇನ್ನು ದ್ವಾಪರ ಯುಗದಲ್ಲಿ ಅದಕ್ಕೆ ಅರ್ಧ,
ಅಂದ್ರೆ 1,000 ವರ್ಷ ಬದುಕ್ತಾ ಇದ್ರು, 7 ಮೊಳ ಎತ್ತರ ಇರ್ತಾ ಇದ್ರು. ಅರ್ಜುನರು 18 ಅಡಿ ಇದ್ರು ಅಂತ ಉಲ್ಲೇಖ ಇದೆ. ಇಷ್ಟು ಎತ್ತರದ ವ್ಯಕ್ತಿತ್ವ. ಆಮೇಲೆ ಕಲಿಯುಗದಲ್ಲಿ ನಮಗೆ ಗೊತ್ತೇ ಗೊತ್ತು, 3.25 ಮೊಳ ಅಂದ್ರೆ ಸುಮಾರು 8 ಅಡಿ. ಆಚಾರ್ಯರೇ 8 ಅಡಿ ಇದ್ರು, ಲಕ್ಷಣೋಪೇತರು ಅಂತ ಹೇಳಿ. ಆಮೇಲೆ ಒಬ್ಬ ಮನುಷ್ಯನ ಆಯುರ್ಮಾನ ಅದು ಫುಲ್ ಟೈಮ್ 120, ಮಧ್ಯದಲ್ಲೇ ಅದೇನು ನಿರ್ದಿಷ್ಟವಾಗಲ್ಲ, ಆಯ್ತಾ, 120 ವರ್ಷ ಅಲ್ಲ, ಮಧ್ಯದಲ್ಲೇ ಎಷ್ಟು ಆಯುಷು ಅಷ್ಟೇ. ಆದ್ರಿಂದಾಗಿ ಹೀಗೆ ಕಲಿಯುಗದ ಕಾಲಮಾನಗಳನ್ನೆಲ್ಲ ಹೇಳಿ, ಬ್ರಹ್ಮದೇವರ ಒಂದು ದಿನ ಅದೇನದು, ಚತುರ್ಯುಗಗಳು 1000 ಬಾರಿ ತಿರುಗಿ ಬಂದ್ರೆ ಬ್ರಹ್ಮದೇವರಿಗೆ ಒಂದು ಹಗಲು, ಚತುರ್ಯುಗಗಳು 1000 ಬಾರಿ ತಿರುಗಿ ಬಂದ್ರೆ ಬ್ರಹ್ಮದೇವರಿಗೆ ಒಂದು ರಾತ್ರಿ. ಹಾಗಾದ್ರೆ ಒಂದು ದಿನ ಅಂದ್ರೆ ಚತುರ್ಯುಗಗಳು 2000 ಬಾರಿ ತಿರುಗಿ ಬಂದ್ರೆ ಬ್ರಹ್ಮದೇವ್ರಿಗೆ ಒಂದಿನ, ಗೋವಿಂದ. ಇನ್ನು ಆ ತರ 100 ವರ್ಷ ಆಗ್ಬೇಕು, ಅವ್ರದ್ದು 100 ವರ್ಷ, ಒಂದ್ ದಿವಸ ಕಡಿಮೆ ಇಲ್ಲ, ಒಂದಿನ ಹೆಚ್ಚಿಲ್ಲ. ಅದನ್ನೇ ಪರ ಅಂದ್ರು, ಬ್ರಹ್ಮದೇವರ ಆಯುರ್ಮಾನಕ್ಕೆ ಪರ ಅಂದ್ರು. ಇದನ್ನೇ ಕಲ್ಪ ಅಂತಾರೆ. ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತ ವರಾಹ ಕಲ್ಪೆ ಅಂತ. ಏನು ದ್ವಿತೀಯ ಪರಾರ್ಧೆ ಅಂದ್ರೆ, ಈಗ ಪರ ಅಂದ್ರೆ 100 ವರ್ಷ, ಪರಾರ್ಧ ಅಂದ್ರೆ 50. ಆ 50 ವರ್ಷ ಕಳೆದಿದೆ. ಎರಡನೆಯ ದ್ವಿತೀಯ ಪರದಲ್ಲಿ ಇದ್ದಾರೆ ಬ್ರಹ್ಮದೇವರು, ಈಗಿರ್ತಕ್ಕಂಥ ಪ್ರಸ್ತುತ ಬ್ರಹ್ಮದೇವರು ಅಂತ ಹೇಳಿ. 100 ವರ್ಷದ ಆಯುರ್ಮಾನ. ಇನ್ಯಾವ ಕಾಲಕ್ಕೆ ನೋಡಿ, ಯೋಚನೆ ಮಾಡಿ, ಎಷ್ಟು ಯುಗಗಳು ಕಳೆದು ಹೋಗ್ತಾ ಇದೆ. ಆಮೇಲೆ 71 ಚತುರ್ಯುಗಗಳಾಯ್ತು ಅಂತಂದ್ರೆ ಒಂದು ಮನ್ವಂತರ ಅಂತ ಕರೆಸಿಕೊಳ್ಳುತ್ತೆ, 14 ಮನ್ವಂತರಗಳು ಅಂತ. ಆಮೇಲೆ ಪ್ರಳಯದ ಚಿಂತನೆಗಳನ್ನೆಲ್ಲ ಕೊಡ್ತಾರೆ, ಆಯ್ತಾ. ಏನದು ಪ್ರಳಯ? 2 ರೀತಿ ಪ್ರಳಯ, ಒಂದು ಸಾಮಾನ್ಯ ಪ್ರಳಯ, ಮತ್ತೊಂದು ಮಹಾಪ್ರಳಯ. ಸಾಮಾನ್ಯ ಪ್ರಳಯ ಅಂದ್ರೆ ಅದು ಪ್ರತಿ 100 ವರ್ಷಗಳಿಗೆ ಒಮ್ಮೆ ಆಗ್ತಕ್ಕಂಥದ್ದು, ಅನುಭವ ವೇದ್ಯ ಎಂದು ಭಾಗವತ ಶಾಸ್ತ್ರ ಔಟ್ ಆಫ್ ಕಾಂಟೆಕ್ಸ್ಟ್ ತಿಳಿಸೋದಿಲ್ಲ. ಏನದು? 1720 ಇಂದ ರೆಕಾರ್ಡ್ಸ್ ನೋಡ್ತಾ ಬನ್ನಿ. 1820, 1920, 2020, ಎವ್ರಿ 100 ಇಯರ್ಸ್ಗೆ ಸಾಂಕ್ರಾಮಿಕ ರೋಗವನ್ನ ಪರಮಾತ್ಮ ನೆಪ ಮಾಡಿ ಸಾವಿರಾರು ಜೀವಹಾನಿಯನ್ನ ತಾನು ಮಾಡಿಸ್ತಾನೆ ಅಂತ, ಆಯ್ತಾ. 1820 ಪ್ಲೇಗ್, ಆಮೇಲೆ ಕಾಲರಾ. 2020 ಏನ್ ಬಂದಿತ್ತು ಅಂತ ನಾವು ಹೇಳೋದೇ ಬೇಡ, ಎಲ್ಲ ಅನುಭವಿಸಿದ್ವಿ. ಆದ್ರಿಂದಾಗಿ ಎವ್ರಿ 100 ಇಯರ್ಸ್ ಲೆಕ್ಕ ಮಾಡಿ ನೋಡಿ, ನೆಕ್ಸ್ಟ್ ಮುಂದೆ 100 ವರ್ಷಕ್ಕಾಗಿರುತ್ತೆ, ನಾವು ಇರಲ್ಲ ಬಿಡ್ರಿ, ಮುಂದಿನವ್ರಿಗೆ ಅನುಭವ ಬರುತ್ತೆ. ಆದ್ರಿಂದಾಗಿ ಇದು ಅದರ ತಾತ್ಪರ್ಯ. ಎಂದೂ ಭಾಗವತದ ಮಾತು ಸುಳ್ಳಾಗೋದಿಲ್ಲ. ಇದು ಸಾಮಾನ್ಯ ಪ್ರಳಯ, ಪ್ರತಿ 100 ವರ್ಷಕ್ಕೊಮ್ಮೆ ಜೀವಹಾನಿ ಆಗತ್ತೆ ಅಂತ ಪರಮಾತ್ಮ ತಿಳಿಸಿದ್ದ. ಆಮೇಲೆ ಮಹಾಪ್ರಳಯ. ಆ ಮಹಾಪ್ರಳಯ ಕಾಲದಲ್ಲಿ ಹೇಗಿರುತ್ತೆ ಅಂದ್ರೆ, 100 ವರ್ಷ ಕಳೆದ್ರು ಒಂದ್ ಹನಿ ಮಳೆ ಆಗಲ್ಲ. 100 ವರ್ಷ ಕಳೆದ್ರು ಒಂದ್ ಹನಿ ಮಳೆ ಆಗಲ್ಲ. ಅಷ್ಟೇ ಅಲ್ಲ, ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ. ಅಲ್ಲಪ್ಪ, ಮಳೆ ಆದ್ರೆ ತಾನೇ ಆಹಾರ, ಸಸ್ಯೋತ್ಪತ್ತಿ ಎಲ್ಲಿಂದ ಆಗ್ಬೇಕು, ಅಂಡರ್ಸ್ಟುಡ್ ಅದು, ಆದ್ರೂ ಬಿಡಿಸಿ ಹೇಳ್ತಾರೆ, ಆಯ್ತಾ. ಆಮೇಲೆ ಪಾಪ ಜನರು ಒದ್ದಾಡಿ ಹೋಗ್ತಾರೆ, ಅನ್ನ ಇಲ್ದಾಗಿ ಒಬ್ರನ್ನೊಬ್ರು ಕಿತ್ತಿ ತಿನ್ನುವಂತಹ ಪ್ರಸಂಗ. ಸೂರ್ಯ ಎಷ್ಟು ಪ್ರಖರವಾಗಿ ತಾನು ಪ್ರಜ್ವಲಿಸ್ತಾ ಇರ್ತಾನೆ ಅಂತಂದ್ರೆ, ಬಳ್ಳಾರಿ ಬಿಸಿಲೇನೂ ಇಲ್ಲ, ಆಯ್ತಾ. ಅಂಥ ತೀಕ್ಷ್ಣವಾದಂತಹ ಬಿಸಿಲು ಎಷ್ಟು ಪ್ರಖರವಾಗಿರುತ್ತೆ ಅಂತಂದ್ರೆ, ಸೂರ್ಯನ ಕಿರಣಗಳು ಸಮುದ್ರವನ್ನೇ ಒಣಗಿಸಿರುತ್ತೆ, ಸಮುದ್ರ ಒಣಗೋಗಿರುತ್ತೆ, ಇಷ್ಟು ಭಯಾನಕ, ಆಯ್ತಾ. ಯಾಕೆಂದ್ರೆ ಸಂಕರ್ಷಣ ನಾಮಕನಾದ ಆ ಲಕ್ಷ್ಮೀ ನರಸಿಂಹದೇವರು ಪ್ರಳಯಾಗ್ನಿಯನ್ನ ತಾವು ಪ್ರಜ್ವಲಿಸಿರ್ತಾರೆ. ಆ ಅಗ್ನಿ ಭೂಮಿಯನ್ನ ವ್ಯಾಪಿಸಿಕೊಂಡು ಭೂಮಿಯಿಂದ ಪಾತಾಳದವರೆಗೂ ಹೋಗಿ ಎಲ್ಲವನ್ನು ಸುಟ್ಟಾಕಿಬಿಡುತ್ತೆ. ಇಂಥ ಅದ್ಭುತವಾದ ಪರಮಾತ್ಮನ ಆ ಒಂದು ದೃಷ್ಟಿ ನೋಡಿ, ಪರಮಾತ್ಮನ ಒಂದು ಆ ಒಂದು ದೃಷ್ಟಿ, ವಿಸ್ಫುಲಿಂಗ ಭಸಿತ ಬ್ರಹ್ಮೇಶ ಶಕ್ರೋತ್ಕರಾಹ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಆ ಒಂದು ನೋಟದ ದೃಷ್ಟಿಯ ವಿಸ್ಫುಲಿಂಗ ಏನಿದೆಯಲ್ಲ, ಕಿಡಿ, ಅದರಿಂದ ಸುಟ್ಟೋಗ್ತಾರೆ ಅಂತ ಕೇಳಿದ್ದೇವಲ್ಲ. ಅನಂತರದಲ್ಲಿ ಬೇರೆ ಬೇರೆ ಆ ಪಂಚಭೂತಗಳು ತಮ್ಮ ತಮ್ಮ ಉತ್ತಮ ಅಧಿಷ್ಠಾನದಲ್ಲಿ ಅದು ಲಯ ಹೊಂದುತ್ತೆ ಅಂತ. ಜಲದ ಗುಣವಾದಂತಹ ರಸವನ್ನ ಅಗ್ನಿ ಅದು ಸ್ವೀಕಾರ ಮಾಡುತ್ತೆ, ಆ ಗಾಳಿ ತೇಜಸ್ಸನ್ನ ತನ್ನ ಕಡೆಗೆ ಸ್ವೀಕರಿಸುತ್ತೆ, ಆಕಾಶ ಗಾಳಿಯ ಸ್ಪರ್ಶವನ್ನ ತನ್ನ ಕಡೆಗೆ ಸೆಳೆಯುತ್ತೆ. ಹೀಗೆಲ್ಲ ಬೇರೆ ಬೇರೆ ರೀತಿಯ ಲಯ ಚಿಂತನೆ ಅಂತ ಕರೀತಾರೆ, ಆಯ್ತಾ. ಆ ಲಯ ಚಿಂತನೆ ಹೇಗಾಗುತ್ತೆ ಅಂತೆಲ್ಲವನ್ನು ಹೇಳಿ ಮಾರ್ಕಂಡೇಯ ಉಪಾಖ್ಯಾನ ಅಂತ ಹೇಳಿ. ಏನಿದು, ಇವ್ರು ನೋಡಿ,
ಇವರಿಗೆ ಪ್ರಳಯದ ಅನುಭವ ಬರಬೇಕು ಅಂತ ಪಾಪ ದೇವರನ್ನ ಕುರಿತು ತಪಸ್ ಮಾಡಿದ್ರು. ದೇವರು ಪ್ರತ್ಯಕ್ಷನಾದ, ಆಶ್ರಮದಲ್ಲಿದ್ದಾರೆ, ಏನ್ ಬೇಕು ವರ ಕೇಳ್ಕೊಡ್ರಪ್ಪ ಅಂದಾಗ ನಮ್ಮ ಸ್ವಾಮಿ ನೋಡಿ ಕೇಳ್ದ, ಗೊತ್ತವ್ರ ಮನಸ್ಸಿನಲ್ಲಿ ಏನಿದೆ ಅಂತ, ನಾನು ಪ್ರಳಯದ ಅನುಭವವನ್ನ ನೋಡ್ಬೇಕು. ಆಗ್ಲಿ ತಥಾಸ್ತು ಅಂತ ಅಂತರ್ಧಾನ ಆದ ನಮ್ಮ ಸ್ವಾಮಿ. ತಕ್ಷಣಕ್ಕೆ ಎಲ್ಲಾ ಕಡೆಯಿಂದಲೂ ನೀರು ಬರ್ಲಿಕ್ಕೆ ಶುರುವಾಯ್ತು. ಪ್ರಳಯ ಜಲ ಕೊಚ್ಚಿ ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ 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 ಅಲ್ಲೊಂದು ಆಲದ ಮರ, ಆ ವೃಕ್ಷವನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರು. ಆ ಆಲದ ಮರದ ಒಂದು ಪತ್ರದಲ್ಲಿ ಪುಟ್ಟ ಮಗು ಒಂದು ಮಲಗಿದೆ. ಅವನೇ ವಾಸುದೇವ ರೂಪಿ ಪರಮಾತ್ಮ ಅಂತ ಹೇಳಿ. ಅವನ ಕೈಯಲ್ಲಿ ಕೊಳಲು, ಆಯ್ತಾ. ಆಮೇಲೆ ಕರಾರವಿಂದೇನ ಪತಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ನಾವು ಹೇಳ್ತೇವಲ್ಲ, ಆ ರೀತಿಯಾಗಿ ಆ ವಾಸುದೇವ ರೂಪಿ ಪರಮಾತ್ಮ ವಟಪತ್ರಶಾಹಿಯಾಗಿ ಮಲಗಿದ್ದಾನೆ. ಏನ್ ಮಾಡ್ದ, ಬಾಯಿ ತೆರೆದ. ಈ ಮಾರ್ಕಂಡೇಯರು ಆ ಪುಟ್ಟ ಮಗುವಿನ ಬಾಯಿಯೊಳಗೆ ಪ್ರವೇಶ ಮಾಡಿದ್ರು. ಉದರದಲ್ಲಿ ಪ್ರವೇಶಿಸಿದಾಗ 14 ಲೋಕಗಳು, ಸಮಸ್ತವಾದ ಜಗತ್ತನ್ನು ಪರಮಾತ್ಮ ತೋರಿಸಿದ. ಬಾಯಿ ತೆರೆದ್ರು. ಪರಮಾತ್ಮ ಬಾಯಿ ತೆಗೆದಾಗ ತಾವು ಹೊರ ಬಂದಿದ್ದಾರೆ. ಅಲ್ಲಿ ಬಾಯಿ ತೆರೆದ ಪರಮಾತ್ಮ ಇಲ್ಲಿ ಇವರು ಕಣ್ಣು ತೆರೆದ್ರು, ಎಲ್ಲಿ ಆಶ್ರಮದಲ್ಲಿದ್ರೋ ಅಲ್ಲೇ ಇದ್ದಾರೆ. ಇದು ದೇವರ ಅಚಿಂತ್ಯ ಅದ್ಭುತ ಮಹಿಮೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಮುಂದೆ ಧರ್ಮದ ಸಂಚಯವನ್ನ ಮಾಡಿಕೊಂಡು ಉದ್ಧಾರ ಆಗಬೇಕು. ಕಲಿಯುಗದ ಅಂತ್ಯಕಾಲ ಬಂತು. ಹೇಗಿರುತ್ತೆ ಅಂತ್ಯಕಾಲ ಅಂದ್ರೆ ಅಬ್ಬಾ ಭಯಾನಕವಾಗಿರುತ್ತೆ ನೋಡಿ. ಎಲ್ಲ ನಶಿಸಿ ಹೋಗ್ತಾ ಇದೆ. ಕಲಿಯುಗದಲ್ಲಿ ಆಯುಷ್ಯ ಅಲ್ಪ, ಆಯ್ತಾ. ಆರೋಗ್ಯ ಬಹಳ 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 ಕಷ್ಟ ಕಲಿಯುಗದಲ್ಲಿ. ಆಹಾರದಲ್ಲಿ ಮೊದಲಿದ್ದಂತ ಸತ್ವ ಈಗಿಲ್ಲ, ಆಯ್ತಾ. ಹಿಂದಿನ ಕಾಲದಲ್ಲಿ ಒಮ್ಮೆ ಊಟ ಮಾಡಿದ್ರೆ 3 ದಿವಸ, ಎಷ್ಟು ದಿವಸ ಬೇಕಾದ್ರೂ ಉಪವಾಸ ಇರುವಷ್ಟು ಸತ್ವ ಆಹಾರದಲ್ಲಿ ಇತ್ತು. ಈಗ 3 ಹೊತ್ತು ತಿಂದ್ರೂ ಸಾಕಾಗಲ್ಲ. ಯಾಕೆ? ಆಹಾರದಲ್ಲಿ ಸತ್ವ ಇಲ್ಲ. ಬಹಳ ಕಷ್ಟ ಇದೆ ಈ ಕಾಲಕ್ಕೆ ಉಪವಾಸಾದಿಗಳನ್ನ ಮಾಡ್ತಕ್ಕಂಥದ್ದು ಅಂತ. ಅದರಿಂದ ಕಲಿಯುಗದ ಧರ್ಮ ಅದು. ಕಲಿಯುಗದ ಮಹಿಮೆಯು ಕಾಣಬಂತೀಗ ಅಂತ ದಾಸರು ಇದನ್ನ ವಿಶೇಷವಾಗಿ ತಿಳಿಸ್ತಾರೆ. ಇಲ್ಲಿಷ್ಟೇ ವಿಚಾರ ಏನು ಅಂದ್ರೆ, ಆ ಕಲಿಯುಗದ ಅಂತ್ಯದಲ್ಲಿ ಸಜ್ಜನರಿಗೆ ಬಹಳ ಪೀಡೆ ಉಂಟಾಗತ್ತೆ. ಆಗ ನೋಡಿ, ಇನ್ನೂ ಬಹಳ ದೂರ ಇದೆ ಪರಮಾತ್ಮ ಕಲ್ಕಿಯಾಗಿ ಅವತಾರ ಮಾಡಿ ಬರ್ಲಿಕ್ಕೆ. ಈಗ ಯಾರಾದ್ರೂ ಕಲ್ಕಿ ಅಂದ್ರೆ ಕಲಿ ಅಷ್ಟೇ ಹೊರತು ಕಲ್ಕಿ ಅಲ್ಲ. ಆದ್ರಿಂದಾಗಿ ನಾವು ಭಗವಂತನ ಅವತಾರಕ್ಕೆ ಇನ್ನೂ ಸಹಸ್ರ ವರ್ಷಗಳು ಬಾಕಿ ಇದೆ. ಆದ್ದರಿಂದಾಗಿ ಅದಕ್ಕೆ ಅವಕಾಶ ಇಲ್ಲ ಅಂತ ನಾವು ತಿಳಿಬೇಕು. ಕಾರಣ ಇಷ್ಟೇ, ಕಲಿಯುಗದಲ್ಲಿ ಇನ್ನೂ ಧರ್ಮ ಉಳಿದಿದೆ. ಕಲ್ಕಿ ಪರಮಾತ್ಮ ಅವತಾರ ಮಾಡುವಂತಹ ಸಂದರ್ಭದಲ್ಲಿ ಧರ್ಮದ ಹೆಸರು ಹೇಳುವಂತೆ ಇಲ್ಲ. ಅಷ್ಟು ಅಧರ್ಮದ ಪರಾಕಾಷ್ಠೆಯಲ್ಲಿ ಇರುತ್ತೆ ಅಂತ ಹೇಳಿ. ಯಾರು ನಾರಾಯಣ ಕೃಷ್ಣ ಗೋವಿಂದ ಅಂತ ಸ್ಮರಣೆ ಮಾಡುವಂತೆ ಇಲ್ಲ. ಪಾಖಂಡಿಗಳಂತೆಯೇ ತಾವು ವೇಷಧಾರಿಗಳಾಗಿ ಇದ್ದು ಆಂತರ್ಯದಲ್ಲಿ ತಾವು ಸಾಧನೆಯನ್ನ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ದುಸ್ಥಿತಿ ಬಂದು ಹೋಗುತ್ತೆ. ಈಗೇನು ಕಡಿಮೆ ಇಲ್ಲ. ಅದರ ಚಿಹ್ನೆಗಳೀಗಾಗಲೇ ಕಂಡಿದೆ ನಮಗೆ. ಯಾಕೆ? ನಮ್ಮತನವನ್ನ ನಾವು ಯಾವುದನ್ನು ಉಳಿಸಿಕೊಳ್ಳುವಂತೆ ಇಲ್ಲ. ಉಳಿಸಿಕೊಂಡು ಅದನ್ನ ಬೆಳೆಸಿಕೊಂಡು ಹೋಗುವ ಪ್ರಯತ್ನ ಇದ್ರೆ ಲೋಕದಲ್ಲಿ ದೂಷಿತರಾಗುವ, ನಿಂದಿತರಾಗುವಂತಹ ಒಂದು ಅವಸ್ಥೆ ಬರ್ತಾ ಇದೆ. ಈಗಾಗಲೇ ಅದರ ಚಿಹ್ನೆಗಳು ಕಂಡಿದೆ, ಆದ್ರೆ ಅತಿರೇಕಕ್ಕೆ ಹೋಗಿಲ್ಲ, ಅದರ ಪರಾಕಾಷ್ಠೆಯನ್ನ ಕಂಡಿಲ್ಲ. ಆವಾಗ ಏನಾಗುತ್ತೆ, ಪರಮಾತ್ಮ ತಾನು ನೋಡಿ 16 ವರ್ಷದ ತರುಣನಾಗಿ ಪೀತಾಂಬರಧಾರಿಯಾಗಿ ತುರಗವನ್ನ ಏರಿಕೊಂಡು ಖಡ್ಗಧಾರಿಯಾಗಿ ಬಂದು ಸಮಸ್ತ ದುಷ್ಟರನ್ನು ಸಂಹಾರ ಮಾಡತಕ್ಕಂಥ ಕಾಲ, ಆಯ್ತಾ. ಅದಿನ್ನೂ ಬಹಳ ಬಹಳ ವರ್ಷಗಳಿವೆ. ಅದರಿಂದ 4,32,000 ವರ್ಷಗಳು ಪೂರ್ಣ ಕಲಿಯುಗದ ಒಂದು ಕಾಲಮಾನ. ಸಹಸ್ರ ವರ್ಷಗಳಿದೆ. ನಾವಿನ್ನು ಪುಣ್ಯ 5,000 ಈ ವರ್ಷದ ಅವಧಿಯಲ್ಲೇ ಇಷ್ಟು ಘನಘೋರ ಇದೆ ಪರಿಸ್ಥಿತಿ. ಮುಂದೆ ಊಹೆ ಮಾಡಬಹುದು ನಾವು ಹೇಗಿರಬಹುದು ಅಂತ. ಆಗ ಮನುಷ್ಯ ನೋಡಿ ಹೆಬ್ಬೆರಳಿನ ಗಾತ್ರದಷ್ಟಾಗುತ್ತೆ. ಎಷ್ಟೇ? ಹೆಬ್ಬೆರಳಿನ ಗಾತ್ರದಷ್ಟು, ಆಯ್ತಾ. 5 ವರ್ಷಕ್ಕೆ ಮದುವೆ ಆಗಿ ಹೋಗುತ್ತೆ, 5 ವರ್ಷಕ್ಕೆ ಪ್ರಸವ ಆಗಿ ಹೋಗುತ್ತೆ, 25 ವರ್ಷ ಅಷ್ಟೇ ಅವ್ರು ಪೂರ್ತಿ ಬದುಕೋದು. ಆಯುರ್ಮಾನ 25 ವರ್ಷ. ಪೂರ್ಣ ಆಯುಷ್ಯ ಹೇಳ್ತಿರೋದು, ಅಷ್ಟು ವರ್ಷ ಅಲ್ಲ. 5ರಿಂದ 7 ವರ್ಷಕ್ಕೆ ಪ್ರಸವಿಸಿರ್ತಾಳೆ. ಇಂಥ ಹೀನಾಯವಾಗಿರ್ತಕ್ಕಂತಹ ದುಸ್ಥಿತಿಗೆ ಕಲಿಯುಗ ಬರ್ತಕ್ಕಂಥದ್ದು. ಆಗ ಪರಮಾತ್ಮ ವಿಷ್ಣು ಶರ್ಮ ಎಂಬಂತಹ ಬ್ರಾಹ್ಮಣನ ಮನೆಯಲ್ಲಿ ತಾನು ಅವತರಿಸಿ
ಕಲ್ಕಿ ನಾಮಕನಾಗಿ ಸಮಸ್ತ ದುಷ್ಟರನ್ನು ನಿಗ್ರಹಿಸ್ತಾನೆ ಎಂಬಲ್ಲಿಗೆ ಅಲ್ಲಿಗೆ ಆ ಕಲಿಯುಗ ಅಂತ್ಯವಾಗ್ತಕ್ಕಂಥದ್ದು. ಪುನಃ ಅಲ್ಲಿ ಸಂಧಿಕಾಲ, ನಂತರದಲ್ಲಿ ಪುನಃ ಕೃತಯುಗದಿಂದ ಆ ಎಲ್ಲ ಯುಗಗಳ ಆರಂಭ ಅಂತ ಇಷ್ಟು ಹೇಳ್ತಾರೆ. ಈ ಮಧ್ಯದಲ್ಲಿ ಧರ್ಮದ ಅವನತಿಯನ್ನ ನಾವು ಎಂದೂ ಕೂಡ ಮಾಡಿಕೊಳ್ಳದೆ ಧರ್ಮದ ಸಂಚಯವನ್ನ ಮಾಡಿಕೊಳ್ಳಬೇಕು ಅಂತ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಪೆರ್ಮೆಯಿಂದ ದೇಹವ ನಂಬಬೇಡಿ ಕಾಣಿರೋ. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಅತ್ತ ಅಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡನು. ಅತ್ತ ಅಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡನು. ಪೆಟ್ಟಿಗೆಯೋಳಿದ್ದ ಚಿನ್ನವ ತೊಟ್ಟೆನೆಂದರೆ ಯಮನು ಬಿಡನು. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಬೇಕಾದಷ್ಟು ಒಡವೆ ಪೆಟ್ಟಿಗೆನಲ್ಲಿ ತೆಗೆದಿಟ್ಟಿದ್ದೀನಿ. ಯಮದೂತ್ರ ಬಂದಾಗ ಒಂದ್ ಸ್ವಲ್ಪ ಇರಪ್ಪ, ಎಲ್ಲ ಇದೆ, ಒಂಚೂರು ಹಾಕೊಂಬಂದ್ಬಿಡ್ತೀನಿ. ಕೇಳ್ತಾರ? ಪೆಟ್ಟಿಗೆಯೋಳಿದ್ದ ಚಿನ್ನವ ತೊಟ್ಟೆನೆಂದರೆ ಯಮನು ಬಿಡನು. ಧರ್ಮವೆಂಬ ಸಂಬಳವ ಗಳಿಸಿಕೊಂಡಿರೋ. ಅತ್ತ ಅಡುಗೆ ಉಣಲು ಬಿಡನು. ಬೇಕಾದಷ್ಟು ವೆರೈಟಿ ಮಾಡಿಟ್ಟಿದ್ದೀನಪ್ಪ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಯಾವ್ಯಾವ ಇಂಡಿಯನ್ ಇದೆಯೋ ಎಲ್ಲ, ಒಂಚೂರು ರುಚಿ ನೋಡಿ ಬರ್ತೀನಿ ತಡೀರೋ ಅಂದ್ರೆ ಬಿಡ್ತಾರೇನಪ್ಪ? ಅತ್ತ ಅಡುಗೆ ಉಣಲು ಬಿಡನು. ಆ ಸಾಲ ಕೊಟ್ಟಿದನು, ಸಾಲ ತಗೊಂಡು ಹೋದವನು ಯಾವಾಗ ಅವನ ಮುಖದರ್ಶನ ಆಗಿತ್ತು ಅಂದ್ರೆ ಕೊಟ್ಟಾಗ್ಲೆ. ಇದುವರೆಗೂ ಅವನ ಮುಖದರ್ಶನವೇ ಕೊಟ್ಟಿಲ್ಲ ನನಗೆ, ಸಾಲ ಕೊಟ್ಟಿದ್ದಷ್ಟೇ, ಅವನ ಮುಖದರ್ಶನ ಕೊಡ್ಲಿಲ್ಲ ಅವನು. ಪುನಃ ಈಗೇನೋ ಕೊಡ್ತೀನಿ ಅಂತ ಬಂದಿದ್ದಾನೆ, ಒಂಚೂರು ಸ್ವೀಕರಿಸಿ ಬರ್ತೀನಿ ರಪ್ಪ. ಎಷ್ಟು ಅನಾಹುತ ಅಂದ್ರೆ ಗರುಡ ಪುರಾಣದಲ್ಲಿ ಹೇಳ್ತಾರೆ, ಈಗ ಸಾಲ ಕೊಟ್ಟವನು ಸಾಲ ಪಡೆದವನು ಇಬ್ರು ಮೇಲ್ಗಡೆ ಭೇಟಿ ಆಗ್ತಾರೆ. ಆವಾಗ ಈ ಸಾಲ ಕೊಟ್ಟವನು ಅವ್ನು ನೋಡ್ಬಿಟ್ಟು, ಓ ಇಲ್ಲಿ ಬಂದೆ ನೀನು, ಅಲ್ಲಂತೂ ಸಿಗ್ಲ, ಸಾಲ ಕೊಡು ಅಂತ ಕೇಳ್ತಾನೆ. ದೇಹಿಮೆ ಅಂತ ಗರುಡ ಪುರಾಣದಲ್ಲಿ ಇರ್ತಕ್ಕಂಥ ಮಾತಿದು, ಕರ್ಮಕಾಂಡದಲ್ಲಿ ಈ ವಿಚಾರ ಬರ್ತಕ್ಕಂಥದ್ದು. ಆದ್ರಿಂದಾಗಿ ಇಂತಹ ಅನಾಹುತ. ಅದರಿಂದಾಗಿ ಅತ್ತ ಅಡುಗೆ ಉಣಲು ಬಿಡನು ಕೊಟ್ಟ ಸಾಲ ಕೇಳಬಿಡನು. ಪೆಟ್ಟಿಗೆಯೊಳಿದ್ದ ಚಿನ್ನವ ತೊಟ್ಟೆನೆಂದರೆ ಯಮನು ಬಿಡನು. ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ. ಆಮೇಲೆ ನೋಡಿ, ನಾಳೆ ಮನೆಯಲ್ಲಿ ಮದುವೆ ಇದೆ, ಮುಂಜಿ ಇದೆ, ಸಮಾರಂಭ ಇದೆ, ಎಲ್ಲ ಬೇಳೆ ಬೆಲ್ಲ ಎಲ್ಲ ತಂದಿಟ್ಟು ಆಗೋಗಿದೆಯಪ್ಪ. ಅದರಿಂದಾಗಿ ಬಂಧು ಬಾಂಧವರೆಲ್ಲ ಬರೋರಿದ್ದಾರೆ, ಸ್ವಲ್ಪ ತಡೆದು ಬಾರಪ್ಪ ಅಂದ್ರೆ ಆಗತ್ತೇನಪ್ಪ. ನಮ್ಗೆ ನೋಡಿ, ಜೀವನದಲ್ಲಿ ಎಲ್ಲ ಇರುತ್ತೆ, ಪುರುಷೋತ್ ಮಾತ್ರ ಇಲ್ಲ. ಆಯ್ತಾ? ಸ್ಥಿರಸ್ವತ್ತಿದೆ, ಚರಸ್ವತ್ತಿದೆ, ಪುರುಷೋತ್ ಮಾತ್ರ ಇಲ್ಲ. ಏನು? ಚರಸ್ವತ್ತಿದೆ, ಆಮೇಲೆ ಸ್ಥಿರಸ್ವತ್ ಅಥವಾ ಚಿರಸ್ವತ್, ಇವೆರಡೂ ಇದೆ. ಪುರುಷೋತ್ ಮಾತ್ರ ಇದೆ. ಒಬ್ಬಿದ್ದ, ಅವನು ಏನ್ ಕೇಳಿದ್ರು ಪುರುಷೋತ್ತಿಲ್ಲ ಅಂತಿದ್ದ. ಏನ್ ಕೇಳಿದ್ರು ಪುರುಷೋತ್ತಿಲ್ಲ. ಅವರಪ್ಪ ಅಂದ್ರು, ಊರಲ್ಲಿ ನಿಮ್ಮ ಅಜ್ಜಿಗೆ ಹುಷಾರಿಲ್ಲಪ್ಪ, ನೋಡ್ಕೊಂಡ್ ಬರೋಣ ಬಾರೋ, ಪುರುಷೋತ್ತಿಲ್ಲ ಅಂದ. ಹೆಂಡತಿ ಹೇಳಿದ್ದು, ಮನೆಯಲ್ಲೆಲ್ಲ ಪದಾರ್ಥಗಳು ಹೆಚ್ಚಾಗಿದೆ, ಆಯ್ತಾ, ತಂದ್ರಷ್ಟೇ ಹೊಟ್ಟೆ ಪೂಜೆ. ಈಗಿನ ಹೆಣ್ಮಕ್ಳಿಗೆ ಆ ಸಂಸ್ಕಾರವೇ ಇಲ್ಲ. ಇಲ್ಲ ಅನ್ಬಾರ್ದು ಮನೆಯಲ್ಲಿ. ಹೆಚ್ಚಾಗಿದೆ ಮತ್ತೆ ಯಾಕೆ ತರಬೇಕು ಅಂತ ಕೇಳ್ತಾರೆ. ಇವಾಗಿನ ಏನ್ ಹೊಡ್ಕೋಬೇಕು, ಇವಾಗ ಸಂಸ್ಕಾರವೇ ಇಲ್ಲ. ಹೆಚ್ಚಿದೆ ಅಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಸಂಸ್ಕಾರ. ಯಾವಾಗ್ಲೂ ಮನೆಯಲ್ಲಿ ಇಲ್ಲ ಅಂತ ಆಗ್ಬಾರ್ದು ಅಂತ ನಮ್ಮ ಪ್ರಾಚೀನರು ಕೊಟ್ಟ ಸಂಸ್ಕಾರ. ಇವಕ್ಕೆ ಏನ್ ಗದ್ದೆಗಳಿದೆ, ಹೆಚ್ಚಿದೆಯಾ ಮತ್ತೆ ಯಾಕೆ ತರಬೇಕು ಅಂತಾರೆ. ಏನು ಹೊಡ್ಕೊಳ್ಳ. ಆದ್ರಿಂದ ಹೆಚ್ಚಾಗಿದೆ ಅಂದವಳು, ಇವನು ಪುರುಷೋತ್ತಿಲ್ಲ ಅಂದ. ಈಗ ಏನ್ ಕೇಳಿದ್ರು ಪುರುಷೋತ್ತಿಲ್ಲ ಅಂತಿದ್ದ. ಪುರುಷೋತ್ತಿಲ್ಲ ಅನ್ನೋ ವ್ಯಕ್ತಿ ಒಂದು ಮನೆ ಕಟ್ಕೊಂಡಾಗ ಏನಾಯ್ತು, ಬಂಧು ಬಾಂಧವರನ್ನೆಲ್ಲರನ್ನು ಕೂಡ ಆಮಂತ್ರಣ ಮಾಡಿ ಅವರೆಲ್ಲರೂ ಕೂಡ ಗೃಹ ಪ್ರವೇಶಕ್ಕೆ ಬರೋರಿದ್ದಾರೆ. ಹಿಂದಿನ ದಿವಸ ಪಾಪ ಇವನಿಗೆ ಆಯಾಸ ಆಗೋಗಿತ್ತು, ಎಲ್ಲ ಕೆಲಸ ತಾನೇ ಏಕಾಂಗಿಯಾಗಿ ಮಾಡಿ ಸುಸ್ತಾಗಿದೆ, ಆಯಾಸ ಆಯ್ತು ಅಂತ ನಿದ್ರೆಗೆ ಜಾರ್ದ. ಇಬ್ರು ಯಮದೂತರು ಬಂದ್ರು. ಆಯ್ತಾ? ಬಂದಾಗ ಇವನಿಗೆ ಗಾಬರಿ ಆಯ್ತು. ಓಹೋ, ಏನಪ್ಪ ಗತಿ ಈಗ ನಂದು, ಯಮದೂತರು ಬಂದು ಬಿಟ್ಟಿದ್ದಾರ ಅಂತ ಅವನನ್ನೇ ಪ್ರಾರ್ಥನೆ ಮಾಡೋಣ ಅಂತ ತನ್ನ ಕಷ್ಟ ಹೇಳ್ಕೊಂಡ. ಏನಂತ? ಸ್ವಾಮಿ, ನಂದೊಂದು ಭಿನ್ನಹ, ನಂದೊಂದು ವಿಜ್ಞಾಪನೆ, ನಂದೊಂದು ಪ್ರಾರ್ಥನೆ, ಏನಾರು ಅನ್ಕೊಳ್ಳಿ. ಆಯ್ತಾ? ಏನದು? ನಾಳೆ ಬೆಳಗಾಗೆ ನಮ್ಮನೆ ಗೃಹ ಪ್ರವೇಶ, ಎಲ್ಲ ಬಂಧು ಬಾಂಧವರೆಲ್ಲ ಬಂದು ಬಿಡ್ತಾರೆ, ನಮ್ಮನೇಲಿ ದೊಡ್ಡ ಸಮಾರಂಭ ಇದೆ, ದಯವಿಟ್ಟು ನಂದೊಂದು ಪ್ರಾರ್ಥನೆ, ನೀವೊಂದು 2 ದಿನ ತಡೆದು ಬನ್ನಿ ಅಂತೀವನಂದ್ರೆ ಅವರು ಅಂದ್ರು, ನಮಗೂ ಪುರುಷೋತ್ತಿಲ್ಲ ಅಂತ. ಅರ್ಥ ಆಯ್ತಾ?
ನಮ್ಮ ಜೀವನದಲ್ಲಿ ಈಗ ಪುರುಸೋತ್ತಿಲ್ಲ ಅಂತ ಯಮದೇವ್ರ ಕೈಲಿ ಹೇಳಿಸ್ಕೊಳ್ಳೋದಕ್ಕಿಂತ ಮೊದಲು ಪುರುಸೋತ್ ಮಾಡ್ಕೊಂಡು ದೇವರನ್ನ ನೋಡೋದ್ ಕಲೀರಿ ಅಂತ ಹೇಳಿ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಮಾಳಿಗೆ ಮನೆಯಿರಲಿ ಜಾಳಿಗೆ ತುಂಬ ಹೊನ್ನಿರಲಿ, ಮಾಳಿಗೆ ಮನೆಯಿರಲಿ ಜಾಳಿಗೆ ತುಂಬ ಹೊನ್ನಿರಲಿ, ಆಳು ಮಂದಿ ಶಾನೆ ಇರಲಿ ಕಾಲನು ತಾ ಬೆನ್ನ ಬಿಡನು, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಅರ್ತಿಯಿಂದ ಸಂಸಾರವ ವ್ಯರ್ಥವಾಗಿ ನೆಚ್ಚಬೇಡಿ, ಕರ್ತೃಪುರಂದರ ವಿಠಲನ ಭಕ್ತಿಯಿಂದ ಭಜಿಸಿರೋ, ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಗಳಿಸಿಕೊಳ್ಳಿರೋ. ಇದು ನಮ್ಮ ಪ್ರಾಚೀನರು ಕೊಟ್ಟಂತಹ ಅದ್ಭುತ ಸಂದೇಶ. ನಮ್ಮೊಟ್ಟಿಗೆ ಬರ್ತಕ್ಕಂತಹ ಸಂಚಯ, ನಮ್ಮೊಟ್ಟಿಗೆ ನಾವು ಎಲ್ಲಿಗೆ ಬೇಕಾದ್ರೂ ಒಯ್ಬೋದಾಗಿರ್ತಕ್ಕಂತಹ ಎಲ್ಲಾ ಕಡೆ ಬಿಕ್ರಿ ಆಗುವಂತಹ ಕರೆನ್ಸಿ ಯಾವ್ದು ಗೊತ್ತಾ? ಅದೇ ಧರ್ಮ, ಅದೇ ಮತ್ತು ನಮ್ಮ ಪುಣ್ಯದ ಸಂಚಯ. ಇದನ್ನೇ ನಾವು ಎಲ್ಲ ಕಡೆ ಕೊಂಡೊಯ್ಬೋದೇ ಹೊರತು ಇನ್ಯಾವುದನ್ನು ನಾವು ಹೊತ್ತು ತಂದಿಲ್ಲ ಮತ್ತೆ ಹೊತ್ತು ಒಯ್ಯುವುದಲ್ಲ. ಆದ್ದರಿಂದ ಇನ್ನಾದ್ರೂ ತಿಳಿಯಿರಿ ಅಂತ ಇವೆಲ್ಲ ವಿಚಾರಗಳನ್ನ ಹೇಳಿ ಅಷ್ಟೊತ್ತಿಗೆ ಸರಿಯಾಗಿ 7 ಕಾಲ ಆಯ್ತು. ಪರೀಕ್ಷಿತ್ ಮಹಾರಾಜ ಆ ಕಾಲಕ್ಕೆ ನೋಡಿ ತಕ್ಷಕ ಸರ್ಪ ಬಂತಂತ. ಅದು ಬರೋಕ್ಕಿಂತ ಮುಂಚೆನೆ ಪರೀಕ್ಷಿತ ಪ್ರಾಣೋತ್ಕ್ರಮಣವನ್ನ ಯೋಗ ಶಕ್ತಿಯಿಂದ ತಾನು ತ್ಯಾಗ ಮಾಡ್ತಾ ಇದ್ದಾನೆ. ಇದು ಭಗವಂತ ಮಾಡಿದ ದೊಡ್ಡ ಅನುಗ್ರಹ. ಆ ಕಾಲದಲ್ಲಿ ಭಗವಂತನ ವಿಶೇಷ ಸ್ಮರಣೆಯನ್ನ ಪರೀಕ್ಷಿತ ಮಾಡ್ತಾ ಇದ್ದಾನೆ. ಇದಕ್ಕಿಂತ ದೊಡ್ಡ ಸಾಧನೆ ಬೇಡ. ಯಾಕೆ? ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತ ಹೇಳಿದ್ರು. ಖಗ ಅಂದ್ರೆ ಪಕ್ಷಿ, ಖಗೇಂದ್ರ ಅಂದ್ರೆ ಗರುಡ. ಆ ಗರುಡನನ್ನೇ ವಾಹನವಾಗಿ ಉಳ್ಳಂತಹ ಪರಮಾತ್ಮ ನಾರಾಯಣನ ಪಾದಮೂಲವನ್ನು ಹೊಂದೋದೇ ಜೀವನದ ಸಾರ್ಥಕತೆ ಅಂತ ಹೇಳಿದ್ರು. ಹಾಗಾದ್ರೆ 15 ದಿವಸ ಈಗ ನಾವು ಶ್ರವಣ ಮಾಡಿದ್ದೇವೆ. 15 ದಿವಸ ಭಾಗವತ ಶ್ರವಣ ಮಾಡಿದರ ಒಂದು ಮುಖ್ಯ ಫಲ ಏನು ಅಂದ್ರೆ ಭೇಜೇ ಖಗೇಂದ್ರ ಧ್ವಜ ಪಾದ ಮೂಲಂ, ಪರಮಾತ್ಮನ ಪಾದಾರವಿಂದವನ್ನ ಭಜಿಸಿ ಉದ್ಧಾರ ಆಗೋದೇ ಶ್ರೀಮದ್ ಭಾಗವತದ ಫಲಶ್ರುತಿ ಅಂತ ತೋರಿಸಿಕೊಟ್ಟಂತೆ, ಸಂತತ ಹರಿ ನಿನ್ನ ಸಾಸಿರ ನಾಮವ ಅಂತರಂಗದ ಒಳಗಿರಿಸಿ, ಎಂತೋ ಪುರಂದರ ವಿಠ್ಠಲರಾಯನೇ, ಎಂತೋ ಪುರಂದರ ವಿಠ್ಠಲರಾಯನೇ, ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ಇದೆ ನಮ್ಮ ಜೀವನದ ಸಾರ್ಥಕ ಒಂದು ಕ್ಷಣ ಅಂದ್ರೆ ಪರಮಾತ್ಮನ ಆ ದಿವ್ಯ ನಾಮಗಳು ನಮ್ಮ ನಾಲಿಗೆಗೆ ಬಂದಾಗ ಸಾರ್ಥಕ. ಯಾವಾಗ? ಅಂತ್ಯಕಾಲದಲ್ಲಿ. ಅಂತ್ಯಕಾಲದಲ್ಲಿ ನಮ್ಮ ನಾಲಿಗೆಯಲ್ಲಿ ಪರಮಾತ್ಮನ ದಿವ್ಯ ನಾಮ ಬರಬೇಕು ಅಂದ್ರೆ ನಿತ್ಯದಲ್ಲೂ ನಮ್ಮ ನಾಲಿಗೆಯಲ್ಲಿ ಪರಮಾತ್ಮನ ದಿವ್ಯ ನಾಮ ಇದ್ದಾಗ ಮಾತ್ರ. ಸಂತತಂ ಚಿಂತಯ್ಯನಂತಂ ಅಂತ್ಯಕಾಲೇ ವಿಶೇಷತಃ. ಆದ್ದರಿಂದ ಸುಮ್ಮನೆ ಬರೋದಿಲ್ಲ. ಅದಕ್ಕೋಸ್ಕರವೇ ಪರೀಕ್ಷಿತ ತಾನು ಯಾಕೆ ಭಗವಂತನನ್ನ ಅಂತ್ಯದಲ್ಲಿ ಕಂಡ ಅಂದ್ರೆ ಅವನು ಮೊದಲು ಕಂಡವನು. ಪರಿತಃ ಈಕ್ಷತೆ ಯಸ್ಮಾತ್ ಸಪರೀಕ್ಷಿತ. ಆದ್ದರಿಂದ ಮೊದಲು ದೇವರನ್ನ ಕಂಡಂತಹ ಮಹಾನುಭಾವನಿಗೆ ಅಂತ್ಯದಲ್ಲೂ ದೇವರ ದರ್ಶನ ಕೊಟ್ಟು ಉದ್ಧಾರ ಮಾಡಿದ. ಮೊದಲು ಉದ್ಧರಿಸಿದ್ದು ಪರಮಾತ್ಮ ಪರೀಕ್ಷಿತನನ್ನ. ಅವನು ಪುರಾಣ ಕೇಳಿದವನು. ಪುರಾಣ ಹೇಳಿದವರು ಶುಕಾಚಾರ್ಯರು. ತಮಾಷೆ ಏನು ಅಂದ್ರೆ ಪರಮಾತ್ಮ ಪುರಾಣ ಹೇಳಿದವರನ್ನು ಬಿಟ್ಟುಬಿಟ್ಟ, ಪುರಾಣ ಕೇಳಿದವ್ರನ್ನೇ ಉದ್ಧಾರ ಮಾಡ್ದ. ಅಂದ್ರೆ ಅರ್ಥ ಏನು? ನಮ್ಕಿನ ಮೊದಲು ನೀವೇ ಉದ್ಧಾರ ಆಗೋದು ಅಂತ ಆಯ್ತು. ಆದ್ರಿಂದ ಪುರಾಣ ಕೇಳೋರ್ಕಿಂತ ಪುರಾಣ ಹೇಳೋರ್ಕಿಂತ ಪುರಾಣ ಕೇಳಿದವ್ರಿಗೆ ಮಹಾ ಫಲ ಅಂತ ಆಯ್ತಲ್ಲ ಅಂತ ಹೀಗೆ ನೋಡಿ ತೋರಿಸಿಕೊಡ್ತಾ ಇದ್ದಾರೆ ಅದರ ಮಹತ್ವ. ಶ್ರವಣಕ್ಕೆ ಅಷ್ಟು ಪ್ರಾಶಸ್ತ್ಯ ಅಂತಿರುವಂತೆ 15 ದಿವಸಗಳ ಕಾಲ ಶ್ರವಣ ಮಾಡಬೇಕು. ಇದೊಂದು ವಿಚಾರ ನಾವು ಚಿಂತನೆ ಮಾಡಬೇಕು. ಇದೇನಿದು ಪ್ರೋಷ್ಠಪದಿ? ಈ 15 ಅನ್ನುವಂತಹ ಸಂಖ್ಯೆಯ ವೈಶಿಷ್ಟ್ಯ ಏನು? 15 ದಿವಸ ಯಾಕೆ?
ಅಂತ ಯೋಚನೆ ಮಾಡಿದ್ರೆ 7 ದಿನದ ಕಥೆಯ ಕೇಳಿ ಏಳಿರೋ ವೈಕುಂಠಕ್ಕೆ ಅಂತ. 7 ದಿನ ಸಾಕಾಗಿರ್ಲಿಲ್ವಾ? ಅದು ಪರೀಕ್ಷಿತನಿಗೆ ಅನ್ವಯ. ಅವನಿಗೆ 7 ದಿನ ಸಾಕಾಗಿತ್ತು, ನಮ್ಗೆ 7 ಜನ್ಮನೂ ಸಾಕು. ಯಾಕೆ ನಾವು ಹೇಳೋದೇ ಇಲ್ವಾ? ಸಂಸಾರದಿಂದ ಹೇಳೋ ಪ್ರಯತ್ನ ಮಾಡಬೇಕು. ಏಳಿರೋ ವೈಕುಂಠಕ್ಕೆ ಎದ್ರೆ ಆಗತ್ತೆ, ಹೇಳೋ ಸಂಭವವೇ ಇಲ್ವಲ್ಲ. ಕೆಲವು ಕೇಳ್ತೀವಿ, ಎದ್ರೇನಪ್ಪ? ಹೇಳ್ತೀವಿ ಆಚಾರ್ಯ. ಎಷ್ಟೊತ್ತಿಗೆ ಹೇಳ್ತೀವಿ? 7 ಗಂಟೆಗೆ ಹೇಳ್ತೀವಿ. ಅದು ಯಾಕೆ 7 ಗಂಟೆಗೆ ಹೇಳೋದು? ಅದು ಏಳುವ ಗಂಟೆ, ಅದಕ್ಕೆ ನಾವು 7 ಗಂಟೆಗೆ ಹೇಳೋದು. ಇಂಥ ಮಹಾನ್ ಭಾವರು ಇನ್ನೆಲ್ಲಿ ಎದ್ದಾರ? ಆದ್ರಿಂದ ಹೇಳೋದಕ್ಕೆ ತಯಾರಿಲ್ಲ ಅಂತಂದ್ರೆ ಏಳಿರೋ ವೈಕುಂಠಕ್ಕೆ ಅಂದಿದ್ದು. ವೈಕುಂಠಕ್ಕೆ ಏಳ್ಬೇಕು. ಸಂಸಾರದಿಂದ ಇನ್ನು ಏಳೋ ಪ್ರವೃತ್ತಿನೇ ಇಲ್ಲ ಅಂದ್ರೆ ಇನ್ನು ಸಂಸಾರದಿಂದ ವಿಮೋಚನೆ ಎಲ್ಲ. ಅದಕ್ಕೆ ನಮ್ಗೆ 7 ದಿನ ಸಾಕಾಗಲ್ಲ. ಅದಕ್ಕೆ ಏನ್ ಮಾಡಿದ್ರು, 15 ದಿವಸ ನೋಡೋಣ, ಪ್ರಯತ್ನ ಮಾಡೋಣ ಅಂತ. 15 ದಿವಸ 7 ಎರಡ್ಲಿ ಅಂತ ಅಲ್ವಾ? ಅದ್ರ ಮೇಲೆ ಇನ್ನೊಂದು ದಿವಸ ಬೇರೆ ಹೆಚ್ಚಿಗೆ ಇಟ್ಟಿದ್ದಾರೆ. 15 ದಿವಸದಲ್ಲಾದ್ರೂ ಏನಾದ್ರು ಹೇಳ್ತಾರೇನೋ ನೋಡೋಣ ಅಂತ ಹೇಳಿ. ಆಯ್ತಾ? ಇದು ಒಂದು. ಎರಡನೇದು ಏನೊಂದು 15 ಅನ್ನೋದಕ್ಕೆ ಒಂದು ವೈಶಿಷ್ಟ್ಯ ಇದೆ ನೋಡಿ. ಮನುಷ್ಯ ಯಾವುದೇ ಒಂದು ಸಾಧನೆ ಮಾಡಿಕೊಳ್ಳುವಾಗ 15ರ ನಂಟಿದೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು 5 ಪಂಚ ತನ್ಮಾತ್ರಗಳು ಅಂತ. ಇದರಿಂದ ಸಾಧನೆ ಆಗೋದು ಅಲ್ವಾ? ಈಗ ಏನ್ ತಮಾಷೆ ಅಂದ್ರೆ, ಕೆಲವರಿಗೆ 5 ಜ್ಞಾನೇಂದ್ರಿಯ ಮಾತ್ರ ವರ್ಕ್ ಆಗ್ತಿರುತ್ತೆ, 5 ಕರ್ಮೇಂದ್ರಿಯ ಕೆಲ್ಸಕ್ಕೆ ಬರಲ್ಲ. ಯಾಕೆ ಗೊತ್ತಾ? ಅವರಿಗೆ ಕಣ್ಣು ಮೂಗು ಕಿವಿ ಬಾಯಿ ಎಲ್ಲ ಚೆನ್ನಾಗಿರುತ್ತೆ, ಇಲ್ಲ ಅನ್ಲಿಲ್ಲ, ಅದು ಕೇಳಬೇಕು ಅಂತಿರುತ್ತೆ, ಆದ್ರೆ ಬರಕ್ಕಾಗಲ್ಲ. ಅರ್ಥ ಆಗತ್ತಾ? ಯಾಕೆ? ಕರ್ಮೇಂದ್ರಿಯ ಬೇಕಲ್ಲಿ, ಕರ್ಮ. ಅದರಿಂದ ಬರಕ್ಕಾಗಲ್ಲ, ಆವಾಗ್ಲೂ ಕೇಳಕ್ಕಾಗಲ್ಲ. ಆಯ್ತಾ? ಅಥವಾ ನೋಡಿ, ಕೆಲವರಿಗೆ ಕೈಕಾಲೆಲ್ಲ ಗಟ್ಟಿ ಇದೆ, ಆದ್ರೆ ಕೇಳೋದಕ್ಕೆ ಆಯ್ತಾ? ಅದ್ರ ಜೊತೆಗೆ ಈ 5 ತನ್ಮಾತ್ರೆಗಳಿದೆಯಲ್ಲ, ಅದು ಬಹಳ ನಮ್ಮನ್ನ ಪೀಡಿಸುತ್ತೆ. ಹೇಗದು ಅಂತಂದ್ರೆ, ಈ ಪಂಚ ತನ್ಮಾತ್ರೆಗಳು ಬಹಳ ವಿಚಿತ್ರ. ಅದು ಯಾಕೆ ಅಂತಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ. ಒಂದು ರಸದಲ್ಲಿ, ಇದರಲ್ಲಿ, ಅದರಲ್ಲಿ ಯಾವ್ದಾವ್ದು ಒಂದೊಂದು ತೊಡಗಿರುತ್ತೆ. ಈ 15ರ ಕೂಟ ಇದ್ರೆ ಮಾತ್ರ ಸಾಧನೆ ಆಗ್ತಕ್ಕಂಥದ್ದು. ಆದ್ರಿಂದ ಈ 15ರ ನಂಟೆ ಅದು ಪೃಷ್ಠಪದಿಯ ಒಂದು ರೀತಿಯಲ್ಲಿ ಪ್ರಾಚೀನರು ಕೊಟ್ಟದ್ದು. ಈ 15ರ ನಂಟು ನಮ್ಮ ಜೀವನಕ್ಕೆ ಅಂಟಿಕೊಂಡಾಗ ಸಂಸಾರದ ನಂಟು ಕಳಚಿ ಹೋಗುತ್ತೆ ಅನ್ನೋದು ಭಾಗವತದ ತಾತ್ಪರ್ಯ. ಆದ್ದರಿಂದ ಎಲ್ಲಿವರೆಗೂ ಈ 15ರ ನಂಟು ನಮ್ಮ ಜೀವನಕ್ಕೆ ಅಂಟಿಕೊಳ್ಳೋದಿಲ್ಲ, ಸಂಸಾರದ ಈ ಗಂಟು ಬಿಡಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಇಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟು ಒಟ್ಟು 15 ದಿವಸದ ಈ ಭಾಗವತ ನಂಟನ್ನ ಅಂಟಿಸಿಕೊಂಡಂತಹ ನಮ್ಮೆಲ್ಲರಿಗೂ ಈ ಸಂಸಾರದ ಗಂಟನ್ನ ಬಿಡಿಸುವಂತೆ ಭಗವಂತ ಅನುಗ್ರಹಿಸಲಿ ಅನ್ನೋದೇ ಭಾಗವತದ ಫಲಶ್ರುತಿ ಅಂತ ತೋರಿಸಿಕೊಡ್ತಾ, ಆ ಕಾಲಕ್ಕೆ ತಕ್ಷಕ ಸರ್ಪ ಬಂದು ಕೇವಲ ಸ್ಪರ್ಶ ಮಾಡಿದ. ಅದಕ್ಕಿಂತ ಪೂರ್ವದಲ್ಲೇ ಪುಷ್ಪವೃಷ್ಟಿಯನ್ನ ದೇವಾನುದೇವತೆಗಳು ತಾವು ಸುರಿಸಿದ್ದಾರೆ. ಪರೀಕ್ಷಿತ ಭಗವಂತನ ಸನ್ನಿಧಾನವನ್ನ ಹೊಂದಿದ್ದಾನೆ. ಆ ತಕ್ಷಕ ಸರ್ಪ ಎಷ್ಟು ಭಯಾನಕ ಅಂದ್ರೆ ಆ ದೇಹವನ್ನೆಲ್ಲ ಸುಟ್ಟಾಕ್ಬಿಡ್ತು, ಅಷ್ಟು ವಿಷ ಜ್ವಾಲೆ ತಕ್ಷಕ ಸರ್ಪ ಅಂದ್ರೆ. ನಾವ್ ಅಂದ್ಕೊಳ್ಬಹುದು ನಮಗೇನು ಭಯ ಇಲ್ವಲ್ಲ ಅಂದ್ರೆ, ಈಗ ನಾವೆಲ್ಲ ಸಂಸಾರ ಅನ್ನುವಂತಹ ಕಾಲ ಸರ್ಪದ ಹೆಡೆಯ ನೆರಳಿನಲ್ಲೇ ಇದ್ದೇವೆ, ನೆನಪಿರ್ಲಿ. ಯಾವಾಗ ಬಲಿ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರಿಂದಾಗಿ ಅವನಿಗೆ 7 ದಿವಸ ಅಂತ ಕನ್ಫರ್ಮೇಶನ್ ಇತ್ತು. ವಿ ಹ್ಯಾವ್ ನೋ ಕನ್ಫರ್ಮೇಶನ್ ಅಟ್ ಆಲ್. ಆದ್ದರಿಂದ ಬಿ ಕೇರ್ಫುಲ್ ಅಂತಾರೆ ಶಾಸ್ತ್ರಕಾರರು. ಇಷ್ಟು ವಿಚಾರಗಳನ್ನು ನಮಗೆ ತಿಳಿಸಿ ಮುಂದೇನಾಯಿತು, ಭಾಗವತದಲ್ಲಿ ಕಡೆಗೆ ಹೇಳ್ತಾರೆ, ಈ ಭಾಗವತ ಅನ್ನೋದು ಯಾವಾಗ್ಲೂ ಕೂಡ ಅದು ಅಪ್ಡೇಟೆಡ್ ಹೊರತು ಎಂದೂ ಔಟ್ಡೇಟೆಡ್ ಆಗಲ್ಲ. ಯಾಕೆ? ತದೇವ ಪುಣ್ಯಂ ರುಚಿರಂ ನವಂ ನವಂ ತದೇವ ಶಶ್ವತ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ. ಇದು ಭಾಗವತಕಾರರು ಭಾಗವತದ ಫಲಶ್ರುತಿಯಲ್ಲಿ ಅದರ ಮಹಿಮೆಯನ್ನ ಹೇಳಿದ್ದು. ಏನು ಭಾಗವತ ಕೇಳಿದ್ರೆ ಅಯ್ಯೋ ಅದೇ ಭಾಗವತ, ಏನಿದು ಕೇಳಿದ್ದೇ ಕೇಳಬೇಕು, ಅದೇ ಪರೀಕ್ಷಿತ, ಅದೇ ಶುಕಾಚಾರ, ಅದೇ ಉಪದೇಶ ಅಲ್ಲ. ನಮ್ಗೆ ಸರಿಯಾಗಿ ಅರ್ಥ ಆಗ್ಬೇಕು. ಯಾಕೆ ಅಂದ್ರೆ ರುಚಿರಂ ನವಂ ನವಂ. ನಮ್ಗೆ ಯಾಕೆ ಅದ್ರಲ್ಲಿ ಅಭಿರುಚಿ ಬರ್ತಾ ಇಲ್ಲ ಗೊತ್ತಾ? ಅಯ್ಯೋ ಅದೇ ಅಂತ ಯಾಕೆ ಅನಿಸ್ತಾ ಇದೆ ಗೊತ್ತಾ? ನಮಗೆ ಅದರಲ್ಲಿ ರುಚಿ ಇಲ್ಲ. ನಮ್ ರುಚಿ ನೋಡಿ, ಲಕ್ಷ್ಮೀದೇವಿ ಬಗೆ ಬಗೆಯ ನೂತನವ ಕಾಣು ತಮ್ಮಿಗೆ ಹರುಷರಿ ಪೊಗಳಿ ಹಿಗ್ಗುತ್ತ. ಯಾಕೆಂದ್ರೆ ಪರಮಾತ್ಮನ ವಿಚಾರದಲ್ಲಿ ಪ್ರತಿನಿತ್ಯ ನಿತ್ಯ ನೂತನವಾಗಿ ಅವನು ಇವಳಿಗೆ ತೋರ್ತಾನೆ ಅಲ್ವಾ? ಅಲ್ಲಿ ಅವಳು ನೂತನತೆಯನ್ನ, ರುಚಿರಂ ನವಂ ನವಂ, ಪರಮಾತ್ಮನ ವಿಚಾರದಲ್ಲಿ ರುಚಿಯನ್ನ ಕಾಣ್ತಾಳೆ. ನಮಗೆ ಯಾಕೆ ಇಲ್ಲಿ ರುಚಿ ಕಾಣ್ತಾ ಇಲ್ಲ? ಯಾಕೆ ಇಲ್ಲಿ ನಿತ್ಯ ನೂತನವಾಗಿ ಭಾಗವತ ಕಾಣ್ತಾ ಇಲ್ಲ ಅಂದ್ರೆ ನಮಗಿಲ್ಲಿ ಅಭಿರುಚಿಯೇ ಇಲ್ಲ. ನಮಗಿರೋದ್ ರುಚಿಯಲ್ಲಿ ಬಗೆ ಬಗೆಯ ನೂತನವ ಕಾಣುತ್ತಾ, ಅಲ್ಲಿ ಎಲ್ಲಿ ಬಗೆ ಬಗೆಯ ನೂತನವ ಕಾಣುತ್ತಾ ಅಂತ ನಮ್ದು ಅಭಿರುಚಿ ನೂತನತೆ ಅಲ್ಲಿ. ಮತ್ತೆ ಇಲ್ಲಿ ಕಾಣಬೇಕು ಅಂದ್ರೆ ಹೆಂಗ್ ಕಾಣುತ್ತೆ? ಎಲ್ಲಿ ಯಾರಿಗೆ ಅಭಿರುಚಿ ಇರುತ್ತೋ ಅಲ್ಲಿ ಆಸಕ್ತಿ, ಅಲ್ಲಿ ರುಚಿ.
ಅಲ್ಲಿ ವೈವಿಧ್ಯತೆ. ನಿಮಗೆ ಎಲ್ಲಿ ಅಭಿರುಚಿಯೋ, ಅಲ್ಲಿ ಆಸಕ್ತಿಯೋ ಅಲ್ಲಿ ಅಭಿರುಚಿ. ಆದ್ದರಿಂದಾಗಿ ಇಲ್ಲಿ ಅಭಿರುಚಿ ಇಲ್ಲದೇ ಇರೋ ಕಾರಣ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ತದೇವ ಶಶ್ವತ್ ಮನಸೋ ಮಹೋತ್ಸವಂ. ಈ ಮನಸ್ಸಿನ ಎಲ್ಲ ದುಗುಡಗಳನ್ನ ಪರಿಹಾರ ಮಾಡತಕ್ಕಂಥ ಏಕೈಕ ಔಷಧ ಅಂದ್ರೆ ಶ್ರೀಮದ್ ಭಾಗವತ ಕಥಾಶ್ರವಣ. ಅದೇ ಪರಮೋತ್ಸವ ನಮ್ಮ ಮನಸ್ಸಿಗೆ. ಅರ್ಥ ಮಾಡ್ಕೊಬೇಡಿ ಆಯ್ತಾ. ಆಮೇಲೆ ಶೋಕಾರ್ಣವ ಶೋಷಣಂ ನೃಣಾಂ. ಭಾಗವತವನ್ನ ಕೇಳಿದ್ರೆ ಶೋಕ ಅಂದ್ರೆ ದುಃಖ ಅನ್ನುವಂತಹ ಸಾಗರದಲ್ಲಿ ಮುಳುಗಿರತಕ್ಕಂತಹ ಎಲ್ಲ ಮನುಕುಲದವರಿಗೆ ಈ ಭಾಗವತ ಕಥಾಶ್ರವಣ ಆ ಎಲ್ಲ ದುಃಖಗಳೆಂಬಂತಹ ಸಾಗರವನ್ನೇ ಒಣಗಿಸಿ ಹಾಕ್ತಕ್ಕಂಥದ್ದು ಭಾಗವತ ಕಥಾ. ಶೋಕ ಅರ್ಣವ ಶೋಷಣಂ, ಅದನ್ನೇ ಒಣಗಿಸಿ ಹಾಕ್ತಕ್ಕಂಥದ್ದು ಭಾಗವತ ಕಥೆ. ಆದ್ರಿಂದ ಯದುತ್ತಮ ಶ್ಲೋಕ ಯಶೋನುಗೀಯತೆ. ಆದ್ರಿಂದ ಈ ಭಾಗವತ ಕಥೆಯನ್ನ, ಆ ಉತ್ತಮವಾದಂಥ ಶ್ಲೋಕವನ್ನ ನಿರಂತರದಲ್ಲೂ ನೀವು ಶ್ರವಣ ಮಾಡ್ರಿ ಅಂತ ಹೇಳಿ ಕಡೆಗೆ ನೋಡಿ, ಉಪಚಿತ ನವಶಕ್ತಿಭಿಸ್ವ ಆತ್ಮ ನ್ಯುಪರಚಿತ ಸ್ಥಿರ ಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರಋಷಭಾಯ ನಮಃ ಸನಾತನಾಯ ಅಂದ್ರು. ನಮಃ ಸನಾತನಾಯ ಮೊದಲನೇ ಅಕ್ಷರ ಜಕಾರ, ನಮಃ ಸನಾತನಾಯ ಕಡೆಯ ಅಕ್ಷರ ಯಕಾರ. ಜಯಗಳು ಆಗಲಿ ಅಪಜಯ ಪೋಗಲಿ, ಜಯದೇವಿ ರಮಣ ಒಲಿಯಲಿ ಕೋಲೆ, ಜಯದೇವಿ ರಮಣ ಒಲಿಯಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಲಿ ಕೋಲೆ ಅಂದ್ರು ಮೋಹನದಾಸರು. ಏನು? ಜಯದೇವಿ ರಮಣ ಒಲಿಯಲಿ ಕೋಲೆ ಅಂತ. ನಿರಂತರವಾಗಿ ನಮ್ಮ ಜೀವನದಲ್ಲಿ ಜಯವೇ ಆಗಬೇಕು, ಅಪಜಯಗಳೆಲ್ಲ ಅದು ನಾಶವಾಗಬೇಕು ಅಂದ್ರೆ ಭಾಗವತವನ್ನ ಕೇಳ್ರಿ. ಭಾಗವತವನ್ನ ಕೇಳಿದವರಿಗೆ ಸದಾ ಜಯವೇ ಹೊರತು ಅಪಜಯದ ಮಾತೇ ಇಲ್ಲ ಅಂತ ಇಷ್ಟು ಹೇಳಿದ್ರು. ಆಯ್ತಪ್ಪ, ನೀವು ಮುಂದಿಂದೇ ಹೇಳ್ತಿರಲ್ಲ, ಇವಾಗಿಂದ ಹೇಳಿ ಆಯ್ತಾ. ಬರೇ ಪರಾರ್ಥ ಚಿಂತನೆನೇ ಅಂದ್ರೆ ಅದಕ್ಕೆ ಇನ್ನೊಂದು ಶ್ಲೋಕ ಮಾಡಿಕೊಟ್ರು. ಮಂಗಳ ಶ್ಲೋಕ ಎರಡಿದೆ. ಒಂದು ಒಬ್ಬ ವ್ಯಾಖ್ಯಾನಕಾರರ ರೀತಿಯ ನಮಃ ಸನಾತನಾಯ ಅಂತ ಯಕಾರದಿಂದ ಅದು ಪೂರ್ಣಗೊಳ್ತಕ್ಕಂಥದ್ದು. ಇನ್ನೊಂದು ಶ್ಲೋಕ ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಃ ತಂ ನಮಾಮಿ ಹರಿಂ ಪರಂ ಅಂತ. ಒಂದು ಜಯ ತಂದು ಕೊಡುತ್ತೆ ಅನ್ನೋದು ಪಾರಮಾರ್ಥಿಕ ಅರ್ಥ. ಈ ಎಷ್ಟು ಹೊಡ್ಕೊಂಡ್ರು ಭಾಗವತ ಕೇಳಿದ್ರು ಆ ಲೌಕಿಕ ಅಭಿರುಚಿ ಹೋಗಲ್ವಲ್ಲ ಕೆಲವರಿಗೆ. ಅಯ್ಯೋ ಇವಾಗ ಒದ್ದಾಡ್ತಾ ಇದ್ದೀವಿ, ಇವಾಗಿಂದ ಹೇಳ್ರಿ ಅನ್ನೋರೇ ಹೆಚ್ಚು. ಅಂದ್ರೆ ಲೌಕಿಕವಾದದ್ದನ್ನ ಆ ಪ್ರೇಯಸ್ಸಿಗೆ ತಾವು ಮಾರು ಹೋಗ್ತಕ್ಕಂಥವ್ರು, ಶ್ರೇಯಸ್ಸನ ಬಯಸದೇ ಇರತಕ್ಕಂಥವ್ರು. ಅವ್ರಿಗೂ ಒಂದು ವಿಶೇಷತೆ ಕೊಟ್ಟಿದ್ದಾರೆ. ನೀವು ಲೌಕಿಕ ಕೇಳಿದ್ರೆ ಲೌಕಿಕ ಅರ್ಥನೇ ಹೇಳ್ತೀನಿ ನಾನು. ಯಾಕೆ? ನೀವು ಲೌಕಿಕವಾದದ್ದು ಕೇಳ್ತಾ ಇರೋದು, ಪಾರಮಾರ್ಥಿಕವಾದದ್ದು ಕೇಳಿದಕ್ಕೆ ಜಯ ಅಂತ ಬಂದು ಹೋಯ್ತು. ಇನ್ ಲೌಕಿಕವಾಗಿ ಕೇಳಿದಾಗ ನೋಡಿ, ಇಲ್ಲಿ ಹರಿಂ ಪರಂ ಅಂದು ಮಕಾರ ಕಡೆ ಅಕ್ಷರ, ಜಕಾರ ಮೊದಲನೇ ಅಕ್ಷರ. ಏನಾಯ್ತು? ಲೌಕಿಕವಾಗಿ ಜಮ್ ಅಂತ ಇರ್ಬೋದು ಅಂತ ಆಯ್ತು. ಹೌದಲ್ಲ? ಅಟ್ಟೆ ನೀವು ಲೌಕಿಕವಾಗಿ ಕೇಳಿದ್ರೆ ಲೌಕಿಕವಾಗಿ ಅರ್ಥ ಎರಡೂ ಇದೆ, ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಜೀವನದಲ್ಲಿ ಹೆಂಗಿರ್ಬೋದು? ಆದ್ರಿಂದಾಗಿ ಶಾಸ್ತ್ರಕಾರರು ಹೀಗೂ ಒಂದು ಅಭಿಪ್ರಾಯ ಇಟ್ಟಿದ್ದಾರೆ ಅಂತ. ಲೌಕಿಕವಾಗಿ ಕೇಳಿದ್ದಕ್ಕೆ ಲೌಕಿಕೋಪಾದಿಯಲ್ಲಿ ಅರ್ಥ ಹೀಗೆ ಮಾಡಬಾರ್ದು ವಸ್ತುತತ್ತು. ಆದ್ರೆ ಇದು ನಿಮ್ಮ ಸಮಾಧಾನಕ್ಕೆ ಹೊರತು ಶಾಸ್ತ್ರ ರೀತ್ಯ ಅಲ್ಲ. ಹೀಗೆ ನೋಡಿ, ಇಂತಹ ಅದ್ಭುತವಾದಂತಹ ಚರಿತ್ರೆ ಶ್ರೀಮದ್ ಭಾಗವತ ಕಥಾ. ಸುರಾಣಾಮಪಿ ದುರ್ಲಭ, ದೇವತೆಗಳಿಗೂ ಅತ್ಯಂತ ದುರ್ಲಭವಾಗಿರತಕ್ಕಂತಹ ಈ ಭಾಗವತ ಶಾಸ್ತ್ರವನ್ನ ನಾವು ಶ್ರವಣ ಮಾಡೋದ್ರಿಂದ ಸರ್ವ ಪಾಪ ಪ್ರಣಾಶನ, ಎಲ್ಲಾ ಅನಿಷ್ಟಗಳು ನಿವೃತ್ತಿಯಾಗತ್ತೆ. ಅದಕ್ಕೆ ಕಾರಣವಾದದ್ದು ಯಾವುದು? ನಮ್ಮ ಎಲ್ಲ ಪಾಪಗಳು. ಈ ಸಂಸಾರದಲ್ಲಿ ಇಷ್ಟು ದುಃಖ ಪಡ್ಲಿಕ್ಕೆ ನಾವು ಕಾರಣ ಏನು? ದುಃಖ ಶಮನಂ, ದುಃಖ ಶಮನಃ. ಈ ಎಲ್ಲ ದುಃಖಗಳು, ಸಾಂಸಾರಿಕ ದುಃಖಗಳು ಅದು ನಾವು ಅನುಭವಿಸ್ಲಿಕ್ಕೆ ಕಾರಣ ಏನು? ಪ್ರಾಚೀನ ಎಲ್ಲ ನಮ್ಮ ಪಾಪ ಕರ್ಮಗಳೇ ಕಾರಣ. ಆ ಪಾಪ ಕರ್ಮಗಳೆಲ್ಲ ನಿವೃತ್ತಿ ಆಗತ್ತೆ. ಅನಂತರದಲ್ಲಿ ದುಃಖ ನಿವೃತ್ತಿ ಆದಾಗ ಸಂಸಾರದ ಆ ಎಲ್ಲ ಬೇಗೆಯನ್ನ ಪರಮಾತ್ಮ ಪರಿಹರಿಸಿ ಉತ್ತಮವಾದಂತಹ ತನ್ನ ಲೋಕವನ್ನು ಕೊಟ್ಟು ಅನುಗ್ರಹಿಸ್ತಾನೆ ಅನ್ನೋದು ಪರಂ ಅನ್ನುವಂಥ ಶಬ್ದದಿಂದ ಹೇಳ್ತಾ ಇದ್ದಾರೆ. ಪರಂ ಅಂದ್ರೆ ಉತ್ಕೃಷ್ಟನಾದ ಸರ್ವೋತ್ತಮನಾದ ಪರಮಾತ್ಮ ನಾವು ನಮ್ಮ ಎಲ್ಲ ಅನಿಷ್ಟವನ್ನ ನಿವೃತ್ತಿ ಮಾಡಿ ಇಷ್ಟ ಪ್ರಾಪಕವಾಗಿರತಕ್ಕಂತಹ ಮೋಕ್ಷವನ್ನ ಹೊಂದಿಸಿಕೊಡ್ತಾನೆ ಅಂತ ಹೇಳುವಲ್ಲಿಗೆ 15 ದಿವಸದ ಈ ಸುದೀರ್ಘವಾಗಿರತಕ್ಕಂತಹ ಭಾಗವತದ ಕಥಾಶ್ರವಣದ ಪಯಣದಲ್ಲಿ ನಾವಿವತ್ತು ನಿಜವಾದಂತಹ ಗಂಗೆಯ ಸ್ನಾನವನ್ನ ಮಾಡಿ ಪುನೀತರಾಗಿದ್ದೇವೆ. ಯಾಕೆ? ಗಂಗೆ ಮಿಂದರೆ ಮಲವು ಇಂಗಿತಲ್ಲದೆ, ರಂಗನೊಲಿಯನು ಭಕ್ತರ ಸಂಗ ದೊರೆಯದೆ. ಬಾಹ್ಯವಾಗಿ
ಆ ಗಂಗೆಯಲ್ಲಿ ಮೀನು ಮೊಸಳೆಗಳು ಸ್ನಾನ ಮಾಡ್ತಾರೆ, ಅವು ಮೋಕ್ಷ ಸಿಗುತ್ತಾ? ಅಲ್ಲಿ ಹೋಗಿ ಎಷ್ಟ್ ಸರಿ ಮುಳುಗಿ ಹಾಕಿ ಬಂದ್ರು ಅಷ್ಟೇ. ಆದರೆ ಆ ಗಂಗೆಯಲ್ಲಿ ಮಿಂದಾಗ ದೇಹದ ಕಶ್ಮಲಗಳು ನಿವೃತ್ತವಾಗಬಹುದು. ಆದರೆ ಒಳಗಡೆ ಇರ್ತಕ್ಕಂತಹ ಕಶ್ಮಲ ನಿವೃತ್ತಿ ಆಗಬೇಕು ಅಂದ್ರೆ ಜ್ಞಾನಗಂಗೆಯಲ್ಲಿ ಮಿಂದಾಗ ಮಾತ್ರ. ಶ್ರೀಮದ್ ಭಾಗವತ ಅದು ಜ್ಞಾನಗಂಗೆ. ಇವತ್ತು ದೊಡ್ಡ ಸುಕೃತ ಶ್ರೀಮದ್ ಭಾಗವತದ ಆ ಜ್ಞಾನಗಂಗೆಯಲ್ಲಿ ಅವಭೃತ ಸ್ನಾನವನ್ನ ನಾವೆಲ್ಲರೂ ಕೂಡಿ ಮಾಡಿದ್ದೇವೆ. 15 ದಿವಸದ ಈ ಭಾಗವತದ ಕಥಾಶ್ರವಣದ ಮಂಗಳ ಮಹೋತ್ಸವದಲ್ಲಿ ಅವಭೃತ ಸ್ನಾನದ ಈ ಪರ್ವಕಾಲದಲ್ಲಿ ಆ ಪವಿತ್ರ ಜ್ಞಾನಗಂಗೆಯಲ್ಲಿ ಮಿಂದು ನಾವೆಲ್ಲರೂ ಪುನೀತರಾಗ್ತಾ ಇದ್ದೇವೆ ಎಂಬಲ್ಲಿಗೆ ಈ ಭಾಗವತ ಈ ಪ್ರೋಷ್ಠಪದಿಯ ಈ ಒಂದು ಉಪನ್ಯಾಸ ಮಾಲಿಕೆಯನ್ನ ವಿಶೇಷವಾಗಿ ಹರಿವಾಯು ಗುರುಗಳಿಗೆ ನಾವು ಸಮರ್ಪಿಸ್ತಾ, ವಸ್ತುತಸ್ತು ನೀವೆಲ್ಲ ವಿಶೇಷವಾಗಿ ಶ್ರವಣ ಮಾಡಿದ್ದೀರಿ. ಆದ್ರಿಂದ ನಿಮಗೆ ಭಗವಂತ ನಾವು ಯಾವುದನ್ನು ಅಪೇಕ್ಷೆ ಪಡಬೇಕು? ವಸ್ತುತಸ್ತು ಭಾಗವತ ಕೇಳಿದ ಮೇಲೆ ನಮಗೆ ಮತ್ಯಾವುದು ಅಪೇಕ್ಷೆಯೇ ಇರಬಾರದು. ವಸ್ತು ಆದರೂ ಪರಮಾತ್ಮ ತನ್ನಲ್ಲಿ ಜ್ಞಾನ ಭಕ್ತಿಯನ್ನು ಕೊಟ್ಟು, ವಿಷಯದಲ್ಲಿ ವೈರಾಗ್ಯವನ್ನು ಕೊಟ್ಟು, ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಆ ಚತುರ್ವಿಧ ಪಥದಲ್ಲಿ ನಿರಂತರವಾಗಿ ನಮ್ಮನ್ನ ನಡೆಸಲಿ ಅಂತ ಇಷ್ಟೇ ನಾವು ಪ್ರಾರ್ಥಿಸಬೇಕು ಹರಿವಾಯು ಗುರುಗಳಲ್ಲಿ. ಹೀಗೆ ಶ್ರವಣ ಮಾಡಿರತಕ್ಕಂಥ ನಿಮಗೆಲ್ಲರಿಗೂ ಪರಮಾತ್ಮ ಅವೆಲ್ಲವನ್ನು ಕರುಣಿಸಲಿ ಅಂತ ಹೇಳ್ತಾ, ವಿಜಯನಗರ ಈ ಮಾಧ್ವ ಸಂಘದಲ್ಲಿ ಪ್ರತಿನಿತ್ಯ ಜ್ಞಾನ ಕಾರ್ಯ ಜ್ಞಾನಗಂಗೆ ಹರಿತಾನೇ ಇರುತ್ತೆ. ಅದರಲ್ಲೂ ಪ್ರೋಷ್ಠಪದಿಯ ಈ ಉಪಾಧಿಯಲ್ಲಿ ನಡೆದಿರ್ತಕ್ಕಂಥ ಈ ಜ್ಞಾನಗಂಗೆ ಎಲ್ಲರನ್ನೂ ಕೂಡ ಪವಿತ್ರೀಕರಿಸಿದೆ ಅಂತ ನಾವು ತಿಳಿಸ್ತಾ, ಇಲ್ಲಿಯ ಎಲ್ಲ ಆ ಸಮಿತಿಯ ಸದಸ್ಯರಿಗೂ ಮತ್ತು ನಿಮ್ಮೆಲ್ಲರಿಗೂ ವಿಶೇಷವಾಗಿ ಭಗವಂತ ಅನುಗ್ರಹಿಸಲಿ ಅಂತ ಹೇಳ್ತಾ 2 ವಾಕ್ಕು ಸುಮಾಂಜಲಿಗಳನ್ನ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಸ್ಥನಾದ ಗ್ರಂಥ ಪ್ರತಿಪಾದ್ಯ ದೇವತಾ ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಅಭಿನ್ನ ವೇದವ್ಯಾಸರು ಅಭಿನ್ನ ಕುಲದೇವತಾ ಕರಿಗಿರಿ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.